ओम शांति, ओम शांति, ओम शांति, ओम। अव्यक्त बाप दादा
ಕಳೆದ ಭಾನುವಾರ ಡಿಸೆಂಬರ್ 31, 1991 ಇಸವಿಯ ಮುರಳಿ. ಇವತ್ತು ಯಾವ ದಿನಾಂಕ ಇರ್ಬೋದು? ಜನವರಿ 18, 1992 ಮುರಳಿ ಇವತ್ತು ರಿವೈಸ್ ಆಗ್ತಾ ಇದೆ. ಇವತ್ತಿನ ದಿನಾಂಕ 7/8/2022. बाप से स्नेह की निशानी बाप समान बनना. ಬಾಬನ ಜೊತೆಗೆ ಸ್ನೇಹದ ಲಕ್ಷಣ ಏನೆಂದರೆ ತಂದೆಯ ಸಮಾನ ಆಗೋದು. ಜನವರಿ 18 ಅಂದ ಕೂಡಲೇ ವಿಶೇಷವಾಗಿ ಸ್ನೇಹ ಉಕ್ಕಿ ಹರಿಯುವಂಥ ದಿನ ಅಲ್ವಾ? ಅದನ್ನು ಅವ್ಯಕ್ತ ದಿನ, ವಿಶ್ವಶಾಂತಿ ದಿನ ಅಂತ ಕರೆಯುವ ಜೊತೆಗೆ ತಂದೆಯ ಸಮಾನ ಆಗುವ ದಿನ, ಬಾಬನ ಜೊತೆಗೆ ನಾವು ಭಾಳ ಸ್ನೇಹದಲ್ಲಿ ಇರುವಂಥ ದಿನ. ಅದಕ್ಕೆ ಬಾಬರವರು ಇವತ್ತಿನ ಮುರಳಿಯಲ್ಲಿ ನಾವು ಸ್ನೇಹದ ಸೃಷ್ಟಿಯನ್ನು ಮಾಡಬೇಕು. ಸುತ್ತಮುತ್ತ ಎಲ್ಲ ಸ್ನೇಹದ ಸೃಷ್ಟಿ ಮಾಡಿ. आज बेहद के माता पिता के सामने सारे बेहद का परिवार है. ಇವತ್ತು ಬೇಹದ್ ಮಾತಪಿತಾರವರ ಸಮ್ಮುಖದಲ್ಲಿ ಇಡೀ ಬೇಹದ್ದಿನ ಪರಿವಾರ ಇದೆ. ಸಿರ್ಫ್ ಯೇ ಸಭಾ ನಹಿ, ಕೇವಲ ಬಾಬನ ಎದುರಿಗೆ ಕುಳಿತಿರುವಂಥ ಸಭೆ ಅಷ್ಟೇ ಅಲ್ಲ. ಬಾಬಾ ತಿಳಿಸ್ತಾರೆ, चारों ओर के स्नेही सहयोगी बच्चों का छोटा सा ब्राह्मण परिवार अति प्यारा और अति न्यारा परिवार, अलौकिक परिवार, अनोखा परिवार सामने है. ಬಾಬರವರ ಮಿಲನಕ್ಕೆ ಮಧುವನಕ್ಕೆ ಹೋದವರು ಮಾತ್ರ, ಎದುರಿಗೆ ಕುಳಿತವರು ಮಾತ್ರ ಅಲ್ಲ, ಬಾಬನಿಗೆ ಎಲ್ಲ ವಿಶ್ವದಲ್ಲಿರುವ ಎಲ್ಲ ಬಾಬನ ಮಕ್ಕಳನ್ನು ಮುಂದಿಟ್ಕೊಂಡು ಬಾಬಾ ಏನಂತಿದ್ದಾರೆ, ಇದು ಸಣ್ಣ ಬ್ರಾಹ್ಮಣ ಪರಿವಾರ, ನ್ಯಾರ ಮತ್ತು ಪ್ಯಾರ ಆಗಿರುವಂಥ ಪರಿವಾರ, ಅಲೌಕಿಕ ಪರಿವಾರ, ಅನೋಖ ಪರಿವಾರ ನನ್ನ ಸಮ್ಮುಖದಲ್ಲಿದೆ ಅಂತ ಬಾಬಾ ತಿಳಿಸ್ತಾರೆ. ಬಾಪ್ ದಾದಾ अमृत वेले से सभी बच्चों के स्नेह की, मिलन मनाने की, वरदान लेने की मीठी मीठी रू रिहान सुन रहे थे. ನೀವು ಜನವರಿ 18 ನೆನಪು ಮಾಡ್ಕೊಳ್ಳಿ. ಅಮೃತ ವೇಳೆ ಹೆಂಗಿರ್ತೀವಿ? ಅಮೃತ ವೇಳೆ ಬಾಬನ ಜೊತೆಗೆ ಭಾಳ ಸ್ನೇಹದಿಂದ ಬಾಬನ ಜೊತೆಗೆ ಮಿಲನ ಮಾಡುವಂಥದ್ದು, ನಂತರ ತಂದೆಯಿಂದ ವರದಾನವನ್ನು ಪಡ್ಕೊಳ್ಳೋದು, ಮತ್ತು ಮಧುರವಾಗಿ ಬಾಬನ ಜೊತೆಗೆ ಆತ್ಮಿಕ ಸಂಭಾಷಣೆ ಮಾಡುವಂಥದ್ದನ್ನು ಬಾಪ್ದಾದ ಕೇಳ್ತಾ ಇದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ಏನು ತುಂಬಿದೆ? ಸಬ್ಕೆ ಮನ್ में स्नेह की भावना और समान बनने की श्रेष्ठ कामना, यही उमंग उत्साह चारों ओर देखा. ಎಲ್ಲರ ಮನಸ್ಸಿನಲ್ಲಿ ಸ್ನೇಹದ ಭಾವನೆ, ತಂದೆಯ ಸಮಾನ ಆಗಬೇಕನ್ನುವ ಶ್ರೇಷ್ಠ ಕಾಮನೆ, ಈ ಉಮಂಗ್ ಉತ್ಸಾಹ ನಾಲ್ಕು ಕಡೆ ಎಲ್ಲ ಮಕ್ಕಳಲ್ಲಿಯೂ ಬಾಪ್ದಾದ ನೋಡ್ತಾ ಇದ್ದಾರೆ. आज के दिन मेजॉरिटी बच्चों के सामने नंबर 1 श्रेष्ठ आत्मा ब्रह्म माता पिता इमर्ज रूप में था. ಇವತ್ತಿನ ದಿನ ಮೆಜಾರಿಟಿ ಮಕ್ಕಳ ಮುಂದೆ, ಈಗ ನಾವು ಮಕ್ಕಳು ಹೇಗಿದ್ದೇವಂತಾಯಿತು. ನಾವು ಮಕ್ಕಳು ಹೇಗಿದ್ದೆವು? ಭಾವನ ಸ್ನೇಹದಲ್ಲಿದ್ದೀವಿ, ಮಿಲನ ಮಾಡ್ತಾ ಇದ್ದೀವಿ,
ವರದಾನ ಪಡ್ಕೊಳ್ತಾ ಇದ್ದೀವಿ. ಮಧುರವಾದಂತಹ ಆತ್ಮಿಕ ಸಂಭಾಷಣೆ ಮಾಡ್ತಿದ್ದೀವಿ. ಮನಸ್ಸಿನಲ್ಲಿ ಸ್ನೇಹದ ಭಾವನೆ, ಸಮಾನ ಆಗುವಂಥ ಶ್ರೇಷ್ಠ ಕಾಮನೆ ಎಲ್ಲ ಮಕ್ಕಳಲ್ಲಿಯೂ ಉಮಂಗ್ ಉತ್ಸಾಹವನ್ನು ನೋಡ್ತಾರೆ ಬಾಬಾ. ಈಗ ಬಾಬಾ ಹೆಂಗಿದ್ದಾರೆ, ಬಾಬಾ ನಮಗೆ ಹೆಂಗೆ ಕಾಣ್ತಿದ್ದಾರೆ? ಇವತ್ತಿನ ದಿನ ಮೆಜಾರಿಟಿ ಮಕ್ಕಳ ಮುಂದೆ ನಂಬರ್ 1 ಶ್ರೇಷ್ಠ ಬ್ರಹ್ಮ ಮಾತಾ ಪಿತಾ ಇಮರ್ಜ ರೂಪ ಮೇತ. ಇವತ್ತಿನ ದಿನ ಬ್ರಹ್ಮ ಬಾಬಾ ಮಾತಾ ರೂಪದಲ್ಲಿ, ಪಿತಾ ರೂಪದಲ್ಲಿ ಮಕ್ಕಳ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. ಇವತ್ತು सभी के दिल में आज विशेष प्यार के सागर बाप दादा का प्रेम स्वरूप प्रत्यक्ष रूप में नयनों के सामने रहा. ಬಾಬಾ ಅಂತಿದ್ದಾರೆ, ಇವತ್ತಿನ ದಿನ ವಿಶೇಷವಾಗಿ ಪ್ರೀತಿಯ ಸಾಗರ ಬಾಪ್ ದಾದ ಭಾಳ ಮಕ್ಕಳ ಜೊತೆಗೆ ಪ್ರೇಮ ಸ್ವರೂಪದಲ್ಲಿ ಮಕ್ಕಳ ಕಣ್ಣ ಮುಂದೆ ಇದ್ದಾರೆ. ನಾವು ಹೆಂಗೆ ಅನುಭವ ಮಾಡ್ತಿದ್ದೀವಿ ಅಂದರು, ಬಾಬಾ ಹೇಗಿದ್ದಾರೆ ಈಗ? ಬ್ರಹ್ಮ ತಂದೆ ತಾಯಿ ರೂಪದಲ್ಲಿ ವಿಶೇಷ ಪ್ರೀತಿಯ ಸಾಗರನಾಗಿ, ಪ್ರೇಮ ಸ್ವರೂಪನಾಗಿ प्रत्यक्ष रूप में नयनों के सामने रहा. चारों ओर के सर्व बच्चों के स्नेह के दिल के गीत बाप दादा ने सुने. ತಮ್ಗೆ ಗೊತ್ತಿದೆ, 4 ಕಡೆಯ ಎಲ್ಲ ಬಾಬನ ಮಕ್ಕಳು ಜನವರಿ 18ರಂದು, ಅದರಲ್ಲಿಯೂ ಅಮೃತ ವೇಳೆ ಎಲ್ಲರೂ ಬಾಬನ ಮುಂದಿದ್ದಾರೆ. ಮಕ್ಕಳ ಸ್ನೇಹದ ಜೊತೆಗೆ ಹೃದಯದ ಗೀತೆ ಬಾಬನಿಗೆ ಕೇಳಿ ಬರ್ತಾ ಇದೆ. स्नेह के रिटर्न में वरदाता बाप बच्चों को यही वरदान दे रहे हैं. ಮಕ್ಕಳ ಸ್ನೇಹದ ಗೀತೆ ಬಾಪ್ ದಾದ ಕೇಳ್ತಾ ರಿಟರ್ನ್ ಆಗಿ ವರದಾತ ತಂದೆ ಮಕ್ಕಳಿಗೆ ವರದಾನ ಕೊಡ್ತಿದ್ದಾರೆ. ಏನು ವರದಾನ? ಸದಾ हर समय हर एक आत्मा से हर परिस्थिति में स्नेही मूर्त भव. ವರದಾನ ಬಾಬಾ ಇವತ್ತಿನ ದಿನ ಕೊಡೋದು. ಸದಾ ಪ್ರತಿ ಸಮಯ ಪ್ರತಿಯೊಂದು ಆತ್ಮಗಳ ಜೊತೆಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸ್ನೇಹ ಮೂರ್ತಿಯಾಗಿರಿ. ವರದಾನ ಸಿಗ್ತಾ? ಪ್ರತಿ ಸಮಯ ಪ್ರತಿಯೊಂದು ಆತ್ಮಗಳ ಜೊತೆಗೆ ಪ್ರತಿ ಪರಿಸ್ಥಿತಿಯಲ್ಲಿ ಸ್ನೇಹ ಮೂರ್ತಿಯಾಗಿರಿ. कभी भी अपना स्नेह मूर्त, स्नेह की सीरत, स्नेही व्यवहार, स्नेह के संपर्क संबंध को छोड़ो मत, बोलना मत ಅಂತಾರೆ ಬಾಬಾ. ಅಂದರೆ ಪ್ರತಿ ಸಮಯ ಎಲ್ಲರ ಜೊತೆಗೂ, ಆಮೇಲೆ ಪ್ರತಿ ಪರಿಸ್ಥಿತಿಯಲ್ಲಿ ನಾವು ಒಳ್ಳೆ ಸ್ನೇಹ ಮೂರ್ತಿಯಾಗಿರಬೇಕು. ಇದು ಬಾಬಂದು ವರದಾನ ನಮ್ಮ ಪಾಲಿಗೆ. ಆದ್ದರಿಂದ ಸ್ನೇಹ ಮೂರ್ತಿಯಾಗಿರಿ. ಮುಖದಲ್ಲಿ ಸ್ನೇಹದ ಮುಖಮಂಡಲ ಇರಲಿ, ಸ್ನೇಹದ ವ್ಯವಹಾರ ಇರಲಿ. ಎಲ್ಲರ ಜೊತೆಗೆ ಸ್ನೇಹದಿಂದ ಸಂಬಂಧ ಸಂಪರ್ಕದಲ್ಲಿ ಬರುವುದನ್ನು ಮರಿಬೇಡಿ. ಚಾಹೆ ಕೋಯಿ ವ್ಯಕ್ತಿ, ಎಂಥ ವ್ಯಕ್ತಿಯೇ ಇರ್ಬೋದು, ಚಾಹೆ ಪ್ರಕೃತಿ, चाहे माया कैसा भी विकराल रूप, ज्वाला रूप धारण कर सामने आए. ಬಾಬಾ ತಿಳಿಸ್ತಿದ್ದಾರೆ, ಯಾವ ವ್ಯಕ್ತಿ ಯಾವ ರೂಪ ತಾಳಿಬೇಕಾದ್ರೆ ಎದುರಿಗೆ ಬರಲಿ. ಪ್ರಕೃತಿ ಯಾವ ರೂಪದಲ್ಲಿ ವಿಕರಾಳ ರೂಪ ತಾಳಿಬೇಕಾದ್ರೆ ಬರಲಿ. ಮಾಯೆ ಯಾವ ರೂಪದಲ್ಲಿ ವಿಕರಾಳ ರೂಪ ತಾರಿ ಜ್ವಾಲಾ ರೂಪದಲ್ಲಿ ಬೇಕಾದರೆ ಎದುರು ಬಂದರೂ ಸಹಿತ विकराल ज्वाला रूप को सदा स्नेह के शीतलता द्वारा
ಪರಿವರ್ತನ್ ಕರ್ತೆ ರಹನ. ನಾವು ಹೆಂಗಿರಬೇಕು? ಸ್ನೇಹ ಮೂರ್ತಿ, ಸ್ನೇಹದ ಮುಖಮಂಡಲ, ಸ್ನೇಹದ ವ್ಯವಹಾರ, ಸ್ನೇಹದ ಸಂಬಂಧ ಸಂಪರ್ಕ. ಬಾಬಾ ಹೇಳ್ತಾರೆ, ಸ್ನೇಹದ ಶಕ್ತಿಯಿಂದ, ಶೀತಲತೆಯ ಮೂಲಕ ಎಂಥ ವಿಕರಾಳ ಜ್ವಾಲಾರೂಪ ತಾಳಿ ವ್ಯಕ್ತಿಗಳು ಬರಲಿ, ಮಾಯೆ ಬರಲಿ, ಪ್ರಕೃತಿ ಬರಲಿ, ನಾನು ಸ್ನೇಹ ಶೀತಲತೆಯ ಮೂಲಕ ಪರಿವರ್ತನೆ ಮಾಡಿ ತೋರಿಸಿ ಬಾಬಾ ತಿಳಿಸ್ತಾರೆ. इस नए वर्ष में विशेष ಸ್ನೇಹ ಲೇನ ಸ್ನೇಹ ದೇನ. ಈ ವರ್ಷ ಏನು ಮಾಡೋಣ? ಎಲ್ಲರಿಗೂ ಸ್ನೇಹ ಕೊಡೋಣ, ಎಲ್ಲರಿಂದಲೂ ಸ್ನೇಹ ಪಡೆಯೋಣ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್ ಅಂತ ಇತ್ತು. ಇವತ್ತೇನು? ಗಿವ್ ಲವ್, ಟೇಕ್ ಲವ್. ಪ್ರೀತಿಯನ್ನು ಕೊಡಿ, ಸ್ನೇಹವನ್ನು ಕೊಡಿ, ಸ್ನೇಹವನ್ನು ತಗೊಳ್ಳಿ. ಸದಾ ಸ್ನೇಹಕ್ಕೆ ದೃಷ್ಟಿ, ಸ್ನೇಹಕ್ಕೆ ವೃತ್ತಿ, ಸ್ನೇಹಮಯಿ ಕೃತಿ ದ್ವಾರ ಸ್ನೇಹಿ ಸೃಷ್ಟಿ ಬನಾನ. ಬಾಬಾ ತಿಳಿಸ್ತಾರೆ, ನಮ್ಮ ದೃಷ್ಟಿಯಲ್ಲಿ ಸ್ನೇಹ ತುಂಬಿರಬೇಕು. ನಮ್ಮ ಆ್ಯಟಿಟ್ಯೂಡ್, ಮನೋವೃತ್ತಿ ಸ್ನೇಹ ತುಂಬಿರಬೇಕು. ನಮ್ಮ ಪ್ರತಿಯೊಂದು ಕೃತಿಯಲ್ಲಿಯೂ ಸ್ನೇಹಮಯಿ ಕೃತಿ, ಸ್ನೇಹದ ದೃಷ್ಟಿ, ಸ್ನೇಹದ ವೃತ್ತಿ, ಸ್ನೇಹಮಯಿ ಕೃತಿ. ಇದರಿಂದ ಸ್ನೇಹದ ಸೃಷ್ಟಿಯನ್ನು ರೂಪಿಸಿರಿ. ಕೋಯಿ ಸ್ನೇಹ ನಹಿ ಬಿ ದೇ. ಪ್ರೀತಿ ಕೊಟ್ಟವರಿಗೆ ಪ್ರೀತಿ ಕೊಡೋದಲ್ಲ, ಬೇರೆಯವರು ನಮಗೆ ಪ್ರೀತಿ ಕೊಡದೇ ಇದ್ದರೂ ಪರವಾಗಿಲ್ಲ. ಆಪ್ ಕೌನ್ ಹೋ? ಮಾಸ್ಟರ್ ಸ್ನೇಹ ಸ್ವರೂಪ ಆತ್ಮಾಯೇ, ದಾತಾ ಬನ್ ರೂಹಾನಿ ಸ್ನೇಹ ದೇತೆ ಚಲೋ. ಬಾಬಾ ತಿಳಿಸ್ತಾರೆ, ನಾವು ಮಾಸ್ಟರ್ ಸ್ನೇಹ ಸ್ವರೂಪ ಆತ್ಮರಾಗಿ, ದಾತರಾಗಿ ಆತ್ಮಿಕ ಸ್ನೇಹವನ್ನು ಕೊಡ್ತಾ ಹೋಗ್ರಿ. ಯಾರಿಗೆ? ಎಲ್ಲರಿಗೂ. ಅವರು ಸ್ನೇಹ ಕೊಡಲಿ ಬಿಡಲಿ, ಅವರು ವಿಕರಾಳ ರೂಪದಲ್ಲಿ ಬೇಕಾದ್ರೆ ಬರಲಿ, ಪ್ರಕೃತಿ ಇರ್ಬೋದು, ಮಾಯೆ ಇರ್ಬೋದು, ಹೆಂಗೆ ಇರಲಿ, ನಾನು ಮಾತ್ರ ಬಾಬಾ ತಿಳಿಸ್ತಾರೆ, ಸ್ನೇಹದ ಸೀರತ್, ಸ್ನೇಹದ ಮೋರತ್, ಸ್ನೇಹದ ವ್ಯವಹಾರ, ಸ್ನೇಹದ ಸಂಬಂಧ ಸಂಪರ್ಕ, ಸ್ನೇಹದ ದೃಷ್ಟಿ, ಸ್ನೇಹದ ವೃತ್ತಿ, ಸ್ನೇಹದ ಕೃತಿಯಿಂದ ಬಾಬಾ ಅಂತಾರೆ ಸ್ನೇಹದ ಸೃಷ್ಟಿಯನ್ನು ರೂಪಿಸಿರಿ. ಆಜಕ್ಕೆ ಜೀವಾತ್ಮಾಯಿ ಹೇಳಿ, ಜಗತ್ತಿನ ಪರಿಸ್ಥಿತಿ ಆಗುಂಟು. ಜಗತ್ತಿನಲ್ಲಿ ಜೀವಾತ್ಮರು ಏನು ಮಾಡ್ತಿದ್ದಾರೆ? ಆಮೇಲೆ ಅರಬ್ ಖರಬ್ ಕೋಟ್ಯಾಧೀಶರು ಅವ್ರೇನು ಮಾಡ್ತಿದ್ದಾರೆ? ವಿಜ್ಞಾನಿಗಳು ಏನು ಮಾಡ್ತಿದ್ದಾರೆ? ರಾಜಕೀಯ ಮುಖಂಡರು ಏನು ಮಾಡ್ತಿದ್ದಾರೆ? ನಾವು ಬ್ರಾಹ್ಮಣ ಜೀವನದಲ್ಲಿ ಏನು ಮಾಡ್ತಿದ್ದೀವಿ? ಇಷ್ಟು ಪಾಯಿಂಟ್ ತಗೋತಾರೆ ಬಾಬಾ. ಆಜಕ್ಕೆ ಜೀವಾತ್ಮಾಯೇ ಸ್ನೇಹ ಅರ್ಥಾತ್ ಸಚ್ಚೆ ಪ್ಯಾರ್ ಕಿ ಪ್ಯಾಸಿ ಹೈ. ಎಲ್ಲ ಜೀವಾತ್ಮರಿಗೆ ಸತ್ಯ ಪ್ರೀತಿ ಬೇಕನ್ನುವಂಥ ಬಾಯಾರಿಕೆ ಇದೆ. ಸ್ನೇಹಕ್ಕೆ ಏಕ ಗಡಿ ಏಕ ಬೂಂದಕ್ಕೆ ಪ್ಯಾಸಿ ಹೈ. ಸ್ನೇಹದ ಒಂದು ಗಳಿಗೆ ನಮಗೆ ಸ್ನೇಹ ಬೇಕು, ಒಂದು ಹನಿ ಸ್ನೇಹಕ್ಕೋಸ್ಕರ ಬಾಯಾರಿದ್ದಾರೆ. ಸಿವಾಯ್ ಸಚ್ಚೆ ಸ್ನೇಹಕ್ಕೆ ಕಾರಣ ಪರೇಶಾನ್ ಕೋ ಭಟಕ್ ರಹೇ. ಅಂದರೆ ಸತ್ಯ ಸ್ನೇಹ ಇಲ್ಲದೆ ಬಹಳ ಬೇಸರದಿಂದ ಏನು ಮಾಡ್ತಿದ್ದಾರೆ? ಅಲೆದಾಡ್ತಿದ್ದಾರೆ. ಸಚ್ಚೆ ರೂಹಾನಿ ಸ್ನೇಹಕ್ಕೂ ಢೂಂಢ್ ರಹೇ. ಸತ್ಯವಾದ ಆತ್ಮಿಕ ಸ್ನೇಹ ಎಲ್ಲಿದೆ ಅಂತ ಹೇಳ್ಕೊಂಡು ಹುಡುಕ್ತಾ ಇದ್ದಾರೆ. ಹೇಳಿ, ನಾವೇನು ಮಾಡಬೇಕೀಗ? ऐसी प्यासी आत्माओं को सहारा देने वाले आप मास्टर ಜ್ಞಾನ ಸಾಗರ ಹೋ. ಬಾಯಾರಿ ಸ್ನೇಹಕ್ಕೋಸ್ಕರ ಬಾಯಾರಿದವರಿಗೆ ನಾವು ಸಹಾರ ಕೊಡುವಂತಹ
मास्टर ज्ञान सागरರು. अपने आप से पूछो, आप सभी आत्माओं को ब्राह्मण परिवार में परिवर्तन करने का, आकर्षित करने का विशेष आधार क्या रहा? ಬ್ರಾಹ್ಮಣ ಪರಿವಾರದಲ್ಲಿ ಯಾರನ್ನಾದರೂ ಪರಿವರ್ತನೆ ಮಾಡಬೇಕಾದರೆ, ಆಕರ್ಷಿಸಬೇಕಾದರೆ ವಿಶೇಷವಾದಂಥ ಆಧಾರ ಯಾವುದು? ಯಹಿ ಸಚ್ಚಾ ಪ್ಯಾರ್, माता पिता का प्यार, रूहानी परिवार का प्यार. इस प्यार की प्राप्ति ने ಪರಿವರ್ತನ ಕಿಯ. ಯಾರು ಚೇಂಜ್ ಆಗಿದ್ದರೆ, ಬಹಳ ಪ್ರೀತಿಯಿಂದ ನಮ್ಮ ಬಳಿ ಬರ್ತಿದ್ದಾರೆ ಅಂತಂದರೆ ಅದಕ್ಕೇನು ಕಾರಣ? ಸತ್ಯ ಪ್ರೀತಿ, ಮಾತ್ ಪಿತಾ ರೂಪದ ಪ್ರೀತಿ, ಆತ್ಮಿಕ ಪರಿವಾರದ ಪ್ರೀತಿ. ಈ ಪ್ರೀತಿ ಪ್ರಾಪ್ತಿನೇ ಪರಿವರ್ತನೆಗೆ, ಪ್ಯಾರ್ಗೆ ಪ್ರಾಪ್ತಿನೇ ಅನ್ಯರನ್ನು ಪರಿವರ್ತನೆ ಮಾಡಿದ್ದೇ ಯಾವುದು? ಅವ್ರಿಗೇನು ಪ್ರೀತಿ ಬೇಕಾಗಿತ್ತು ಅದು ಪ್ರೀತಿ ಸಿಕ್ಕಿದ ಕೂಡ ಅವ್ರು ಏನಾಗ್ತಾರೆ? ಚೇಂಜ್ ಆಗ್ತಾರೆ. ಜ್ಞಾನ ಮತ್ತೆ ಜ್ಞಾನతో ಪೀಚೆ ಸಮಸ್ತೆ. ಮೊದಲು ಏನು ಕೊಡಬೇಕು? ಅವರಿಗೆ ಪ್ರೀತಿ ಕೊಡಬೇಕು, ಆಮೇಲೆ ಜ್ಞಾನ ಕೊಡಿ. ಪಹಲ ಆಕರ್ಷಣ್ ಸಚ್ಚ ನಿಸ್ವಾರ್ಥ ಪಾರಿವಾರಿಕ ಪ್ಯಾರ್. ಮೊದಲನೇ ಆಕರ್ಷಣೆ ಏನು? ನಮ್ಮ ಪರಿವಾರ ಇವರು ಅಂತ ತಿಳ್ಕೊಂಡು ಪ್ರೀತಿಯನ್ನು ಕೊಡಿ, ಪ್ರೀತಿಯಿಂದ ಮಾತಾಡಿಸ್ರಿ, ಪ್ರೀತಿಯಿಂದ ಬರಮಾಡ್ಕೊರಿ, ಆಮೇಲೆ ಜ್ಞಾನ ಕೊಡೋದು. ಯಹಿ ಫೌಂಡೇಶನ್ ರಹಾನ, ಇಸಸೆ ಸಭಿ ಆಯನ ಅಲ್ವಾ? ನಮ್ಮ ಪ್ರೀತಿಯೇ ಅನೇಕರನ್ನ ಬಾಬರ ಮಗು ಮಾಡಲಿಕ್ಕೆ ಫೌಂಡೇಶನ್ ಅಂತಾರೆ ಬಾಬಾ. ಇದು ಸಾಮಾನ್ಯ ಜೀವಾತ್ಮರ ಸ್ಥಿತಿ. ಈಗ ಅರಬ್ ಕರಬ್ ಪತಿಗಳು ಹೆಂಗಿದ್ದಾರೆ? ಕೋಟ್ಯಾಧೀಶರೆಲ್ಲ. ಕೋಟ್ಯಾಧೀಶರ ಸ್ಥಿತಿಗತಿ ಏನಿದೆ? ಅವರ ಹತ್ರ अरब करब पति बहुत है, परमात्मा सच्चे प्यार की भिखारी है. क्यों? परमात्मನ ಸತ್ಯ ಪ್ರೀತಿಯ ಭಿಕ್ಷುಕರವರು. ಯಾಕೆ? ಅರಬ್ ಕರಬ್ ಸೆ ಯೆ ಪ್ಯಾರ್ ನಹಿ ಮಿಲ್ತಾ. ಕೋಟಿ ಕೋಟಿ ಹಣ ಇದ್ದರೂ ಸಹಿತ ಪ್ರೀತಿಯಲ್ಲಿ ಸಿಗ್ತದೆ. ಬಾಬಾ ತಿಳಿಸ್ತಾರೆ, ಅವರು ಅರಬ್ ಕರಬ್ ಪತಿ ಆದರೂ ಸಹಿತ ಪ್ರೀತಿಗೋಸ್ಕರ ಭಿಕ್ಷುಕರಾಗಿದ್ದಾರೆ. ಸರಿ, ಸೈನ್ಸ್ ವಾಲೋನೆ, ವಿಜ್ಞಾನಿಗಳ ಕಥೆ ಏನು? साइंस वाला ने देखो कितने भी अल्पकाल के सुखों के साधन विश्व को दिए. ಅಲ್ಪಕಾಲದ ಎಷ್ಟೋ ಸುಖದ ಸಾಧನಗಳನ್ನು ಸಂಶೋಧನೆ ಮಾಡಿ ವಿಶ್ವಕ್ಕೆ ಕೊಟ್ಟಿದ್ದಾರೆ. जितने बड़े वैज्ञानिक हैं उतना और कुछ खोज करे, और कुछ खोज करे, इस खोज में ही खोए हुए. ವಿಜ್ಞಾನಿಗಳು ದೊಡ್ಡ ದೊಡ್ಡ ಸಂಶೋಧನೆ ಮಾಡಿ ವಿಶ್ವಕ್ಕೆ ಕೊಟ್ಟಿದ್ದಾರೆ. ಅನೇಕ ಸುಖದ ಸಾಧನಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಅವರು ಏನು ಮಾಡ್ತಿದ್ದಾರೆ ಅಂದರೆ ಶೋಧನೆ ಮಾಡ್ತಾ ಇದ್ದಾರೆ. ಇನ್ನೂ ಹೊಸತು ಏನು ಮಾಡ್ತಿದ್ದಾರೆ? ಶೋಧನೆ ಮಾಡೋದರಲ್ಲೇ ಮುಳುಗಿಬಿಟ್ಟಿದ್ದಾರೆ. ಸಂತುಷ್ಟತಾಕಿ ಅನುಭೂತಿ ನಹಿ. ಅವರು ಕುಚ್ಚು ಕರೆ, ಅವರು ಕುಚ್ಚು ಕರೆ, ಅವರು ಕುಚ್ಚು ಕೋಜು ಕರೆ, ಅವರು ಕುಚ್ಚು ಕೋಜು ಕರೆ. ಇನ್ನೇನಾದ್ರು ಶೋಧನೆ ಮಾಡೋಣ, ಇನ್ನಷ್ಟು ಏನಾದ್ರು ಮಾಡೋಣ. ಸಂತುಷ್ಟತೆಯೇ ಇಲ್ಲ. ಇಸ್ಮೇ ಸಮಯ ಗವಾತೈತೆ. ಇದರಲ್ಲಿ ಸಮಯವನ್ನು ಏನು ಮಾಡ್ತಾರೆ? ಅವರು ಕಳ್ಕೊಳ್ತಿದ್ದಾರೆ. ಉನೋಂಗೆ ಸಂಸಾರಿ ಕೋಜ್ ಕರ್ನ ಹೋಗಯ ಹೈ. ಅವರ ಸಂಸಾರ, ಅವರ ಜೀವನ, ಅವರಿಗೆ ಜಗತ್ತೇ ಏನು? ಶೋಧನೆ ಮಾಡೋದರಲ್ಲೇ ಅವರ ಜೀವನ ಮುಗಿದೋಯ್ತು. ಸರಿ, आप जैसे स्नेह संपन्न जीवन की अनुभूति नहीं है. ನಮ್ಮಂಥ ಸ್ನೇಹ ಸಂಪನ್ನ ಜೀವನದ ಅನುಭೂತಿ ಇಲ್ಲ ಅಲ್ವಾ? ನಮಗೆ ಎಷ್ಟು ಸ್ನೇಹದ ಪರಿವಾರ, ಎಷ್ಟು ಬಾಬಾ ಪ್ರೀತಿ ಕೊಡೋದೇನು ಅಲ್ವಾ? ನಿಮ್ಮಿದ್ದರ ಪ್ರೀತಿ, ಅಕ್ಕಂದ್ರ ಪ್ರೀತಿ, ಪರಿವಾರದ ಪ್ರೀತಿ, ಸ್ನೇಹ, ಇದು ಎಷ್ಟು ಚೆಂದ ಇದೆ. ಎಲ್ಲರೂ ಅದಕ್ಕೋಸ್ಕರ ಭಿಕಾರಿಗಳು. ಎಲ್ಲರ ಜೀವನ ಒಣ ಜೀವನ. ಬಾಬಾ ಅಂತಿದ್ದಾರೆ, ಈಗ ಬನ್ನಿ ನೇತಾಯೇ ದೇಕು. ಮುಖಂಡರು ಏನು ಮಾಡ್ತಿದ್ದಾರೆ? ಅಪ್ಪನಿ ಕುರ್ಸಿ ಸಂಭಾಲನೆ ಮೇ ಹಿ ಲಗೆ ಹುಯೇ ಹಿ. ತಮ್ಮ ಕುರ್ಚಿ ಸಂಭಾಲನೆ ಮಾಡೋದರಲ್ಲಿ
ಅವರಿಗೆ ಟೆನ್ಷನ್ನೇ ಟೆನ್ಷನ್. ಎಲ್ಲಿ ಕುರ್ಚಿ ಅಲ್ಗಾಡ್ತದೋ ಅಲ್ವಾ? ಕುರ್ಚಿ ಸಂಪಾದನೆ ಮಾಡೋದರಲ್ಲಿ ತೊಡಗಿಬಿಟ್ಟಾರೆ ರಾಜಕೀಯ ಮುಖಂಡರು. ಕಲ್ ಕ್ಯಾ ಹೋಗಾ ಇಸ್ ಚಿಂತಾ ಮೇ ಲಗೆ ಹುಯೇ. ನಾಳೆ ಏನಾಗ್ತದೋ ಏನೋ ಅಲ್ವಾ? ನನ್ನ ಸೀಟ್, ನನ್ನ ಕುರ್ಚಿ, ಅದನ್ನು ಸಂಪಾದನೆ ಮಾಡೋದರಲ್ಲಿ ರಾಜಕೀಯ ಮುಖಂಡರು ಸಮಯ, ಅದರಲ್ಲೇ ಚಿಂತೆ ಅವರಿಗೆ. ಸರಿ, ಈಗ ಬನ್ನಿ, ಆಪ ಬ್ರಾಹ್ಮಣ್, ನಾವೇ ಹೆಂಗಿದ್ದೀವಿ? ಸದಾ ಪರಮಾತ್ಮ ಪ್ಯಾರ ಕೆ ಜೂಲೆ ಮೇ ಜೂಲ್ತೆ ಹೋ. ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ನಾವು ತೂಗ್ತಾ ಇದ್ದೀವಿ. ಕಲ್ ಕಾ ಫಿಕರ್ ನಹಿ, ನಾಳೆಯ ಚಿಂತೆನೇ ಇಲ್ಲ. ನಾ ಕಾಲ್ ಕಾ ಫಿಕರ್, ನಾ ಕಲ್ ಕಾ ಫಿಕರ್. ನಾಳೆಯ ಚಿಂತೆನೂ ಇಲ್ಲ, ಸಾವಿನ ಚಿಂತೆನೂ ಇಲ್ಲ, ಏನಿಲ್ಲ. ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗ್ತಾ ಇದ್ದೀವಿ. ಕ್ಯೋಂಕಿ ಜಾನ್ತೆ ಹೋ ಜೋ ಹೋ ರಹಾ ಹೈ. ನಮಗೆ ಗೊತ್ತಿದೆ ಏನಂತ, ಏನು ನಡೀತಾ ಉಂಟು ಓ ಅಚ್ಚಾ ಬಿ ಓ ಬಿ ಅಚ್ಚಾ. ನಡೀತಾ ಇರೋದೆಲ್ಲ ಒಳ್ಳೆಯದೇ ಆಗ್ತಾ ಇದೆ. ಜೋ ಹೋನಾ ಹೈ, ಏನು ಆಗಲಿದೆನೋ ಅದು ಇನ್ನಷ್ಟು ಒಳ್ಳೆಯದೇ ಆಗ್ತದೆ. ಅವರು ಇಸಲಿಯೇ ಅಚ್ಚಾ ಅಚ್ಚಾ ಕೇತೆ ಅಚ್ಚೆ ಬನ್ ಗಯೇ ಹೋ. ಎಲ್ಲ ಅಚ್ಚ 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 ಅಂತ ಹೇಳ್ತಾ ಹೇಳ್ತಾ ನಾವೇನಾಗ್ಬಿಟ್ಟಿವಿ? ಅಚ್ಚಾಗಿಬಿಟ್ಟಿವಿ. ನಮಗೇನು ಫಿಕರೇ ಇಲ್ಲ, ಯಾವ ಚಿಂತೆನೂ ಇಲ್ಲ, ನಾಳೆಯ ಚಿಂತೆನೂ ಇಲ್ಲ, ಸಾವಿನ ಚಿಂತೆನೂ ಇಲ್ಲ. ಕಲ್ ಕಿ ಚಿಂತಾ ಭಿ ನಹಿ, ಕಾಲ್ ಕಿ ಚಿಂತಾ ಭಿ ನಹಿ. ಬಾಬಾ ತಿಳಿಸ್ತಾರೆ, ಫಿಕರ್ ಹಿ ನಹಿ. ಜೋ ಹೋ ರಹಾ ಹೈ ವೋ ಅಚ್ಚಾ, ಜೋ ಹೋನಾ ಹೈ ವೋ ಔರ್ ಭಿ ಅಚ್ಚಾ. ಎಲ್ಲನೂ ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಸಂಗಮ ಯುಗನೇ ನಮ್ಮ ಪಾಲಿಗೆ ಒಳ್ಳೆಯ ಯುಗ. ಬಾಬಾ ಅಚ್ಚೈತೆ ಅಚ್ಚಾಯನ, ಅವನೇ ನಮ್ಮ ಜೊತೆಗಿದ್ದಾನಂದಮೇಲೆ ಏನಾದರೂ ಸಹಿತ ಅದು ಒಳ್ಳೆಯದಕ್ಕೋಸ್ಕರನೇ ಆಗ್ತಾ ಇದೆ. ಬ್ರಾಹ್ಮಣ ಜೀವನ್ बुराई को विदाई देना, सदा सब अच्छे ते अच्छा है, इसकी बधाइयाँ मनाना. ಬ್ರಾಹ್ಮಣ ಜೀವನದಲ್ಲಿ ಕೆಟ್ಟದಕ್ಕೆ ವಿದಾಯವನ್ನು ಕೊಡಿ, ಮತ್ತು ಎಲ್ಲ ಒಳ್ಳೆಯದು ಒಳ್ಳೆಯದು ಒಳ್ಳೆಯದಂತೇಳಿ ಶುಭಾಶಯ ಕೊಡ್ತಾ ಹೋಗ್ರಿ ಅಲ್ವಾ? ಬಾಬಾ ಕಲ್ಯಾಣಕಾರಿ, ಸಂಗಮ ಯುಗ ಕಲ್ಯಾಣಕಾರಿ, ಬ್ರಾಹ್ಮಣ ಜೀವನ ಕಲ್ಯಾಣಕಾರಿ. ಮತ್ತು ನನಗಂತ ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಚ್ಚತೆ ಅಚ್ಚ ಬಾಬನ ಕೈ ಹಿಡ್ದೀನಿ ಅಂದಮೇಲೆ ನನ್ನ ಪಾಲಿಗೆ ಏನೂ ಕೆಟ್ಟದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಏನಾಗ್ತಾ ಇದೆಯೋ ಅದು ನನ್ನ ಪಾಲಿಗೆ ಒಳ್ಳೆಯದೇ. ಈ ರೀತಿ ಒಳ್ಳೆಯದು ಒಳ್ಳೆಯದು ಅಂತ ಹೇಳ್ಕೊಂಡು ಒಬ್ರಿಗೊಬ್ರು ಏನು ಮಾಡ್ಕೊಂಡು ಹೊಂಟೀವಿ? ಬದಾಯಿ, ಶುಭಾಶಯವನ್ನು ಕೊಡ್ತೀವಿ. ಯಾವುದಕ್ಕೆ ವಿದಾಯಿ? ಬುರಾಯಿಕೋ ವಿದಾಯಿ. ಕೆಟ್ಟದಕ್ಕೆ ಏನು ಮಾಡಿ? ವಿದಾಯ ಕೊಡಿ. ಮತ್ತೆಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಹೋಗ್ರಿ. ಹಳೆಯ ವರ್ಷಕ್ಕೆ ವಿದಾಯ ಕೊಟ್ರ? ಯಾಕೆಂದರೆ ಜನವರಿ 18ರ ಮರಳಿ ಇದು ಹೊಸ ವರ್ಷದ್ದು ಅಲ್ವಾ? ಹಳೆಯ ವರ್ಷಕ್ಕೆ ವಿದಾಯ ಕೊಟ್ರ? ಹೊಸ ವರ್ಷ ಬರಬೇಕಾದ್ರೆ ಹಳೆಯ ವರ್ಷಕ್ಕೆ ವಿದಾಯಿ, ಹೊಸ ವರ್ಷಕ್ಕೆ ಬದಾಯಿ. ಬದಾಯಿಯೊಂಕೆ ಕಾರ್ಡ್ ಬಹುತಾಯಿ ಶುಭಾಶಯದ ಗ್ರೀಟಿಂಗ್ಸ್ ಹೊಸ ವರ್ಷದ್ದು ಭಾಳ ಬಂದಿದೆ ಅಂತೆ. ಬಾಬಾ ಹೇಳ್ತಾರೆ, ತಾವೆಲ್ಲರೂ ಸಹಿತ ಬಹುತ ಬಚ್ಚೋಂಕಿ ಬದಾಯೋಂಕೆ ಕಾರ್ಡ್ ತಥಾ ಪತ್ರ ಆಯೇ. ಶುಭಾಶಯದ ಪತ್ರ ಎಲ್ಲರದು ಬಂದಿದೆ. ಬಾಪ್ತಾದ ಕೇತೆ ಹೊಸ ವರ್ಷದಲ್ಲಿ ಕಾರ್ಡ್ ಕಳಿಸ್ಬೇಕು. ನಾನು ಮಧುಬನಕ್ಕೆ ಬಾಬನಿಗೆ ನಾನು ಗ್ರೀಟಿಂಗ್ಸ್ ಕಳಿಸ್ಬೇಕು. ನೀವು ಸಂಕಲ್ಪ ಮಾಡಿದರೆ ಸಾಕು. ಪ್ರತಿ ಸೆಕೆಂಡು ನಮಗೆ ಏನು ಹೊಸತೆ. ಸಂಕಲ್ಪಕ್ಕೆ ಅಭ್ಯಾಸ. ಒಂದು ವೇಳೆ ಸೆಕೆಂಡು ನಮಗೆ ಹೊಸತು, ಸೆಕೆಂಡ್ ಬದಾಯಿ. ಅದಕ್ಕೋಸ್ಕರ ನೀವು ಕಾರ್ಡ್ ಕಳಿಸ್ಬೇಕಂತಿಲ್ಲ, ಸಂಕಲ್ಪ ಮಾಡಿದರೆ ಸಾಕು. ಕಾರ್ಡ್ ಕಳಿಸಿದರೆ ಸಂಭಾಲನ ಬಹುತ ಮುಷ್ಕಿಲೆ. ಏನು ಲಕ್ಷ ಲಕ್ಷ ಕೋಟಿ ಕೋಟಿ ಮಕ್ಕಳು
ಗ್ರೀಟಿಂಗ್ ಕಳಿಸಿದರೆ ಮಧುಬಂದಲ್ಲಿ ಏನು ಮಾಡಬೇಕು? ಅದನ್ನು ಸಂಭಾಲನೆ ಮಾಡೋದು ಭಾಳ ಕಷ್ಟ. ಕಾರ್ಡ್ ಕಳಿಸುವ ಬದಲು ರಿಕಾರ್ಡ್ ರಕ್ಕನ, ಕಾರ್ಡನೇ ಬೇಜನ, ರೆಕಾರ್ಡ್ ರಕ್ಕನ. ನಿಮ್ಮ ರೆಕಾರ್ಡ್ ಚೆಂದ ಇಡ್ರಿ, ಕಾರ್ಡ್ ಕಳಿಸೋದು ಬೇಡ. ಏನು ರೆಕಾರ್ಡ್? ಹರ್ ಸೆಕೆಂಡ್ ನಯ, ಪ್ರತಿ ಸೆಕೆಂಡಿಗೆ ಹೊಸತನದ ಅನುಭವ ಮಾಡಿ. ಪ್ರತಿ ಸೆಕೆಂಡ್ ಹೊಸತು, ಹೊಸ ಉಮಂಗ್ ಉತ್ಸಾಹ, ಇದು ಅನುಭವ ಮಾಡಿ. ಅಂಥ ರೆಕಾರ್ಡನ್ನು ಇಡಿ. ಹರ್ ಸೆಕೆಂಡ್ अपने में नवीनता और दिव्यता ವಿಶೇಷತಾ ಕ್ಯಾ ಅನುಭವ ಕಿ. ಬಾಬಾ ಅಂತಿದ್ದಾರೆ, ಆದ್ದರಿಂದ ಈ ಹೊಸ ವರ್ಷದಲ್ಲಿ ಯಾವ ಹೊಸತನವನ್ನು, ಯಾವ ದಿವ್ಯತೆಯನ್ನು ಅನುಭವ ಮಾಡ್ತೀರಿ, उसकी बधाइयाँ देते हैं आप। ब्राह्मण आत्माओं की सबसे बड़ी सेरेमनी हर समय कौन सी है ಹೇಳಿ. ನಾವು ಬಾಬನ ಮಕ್ಕಳು, ಎಲ್ಲಕ್ಕಿಂತ ದೊಡ್ಡ ಸಮಾರಂಭ ಯಾವುದು ನಮ್ಮದು? ಸೆರೆಮನಿ ಅಂದರೆ ಏನರ್ಥ? ಸೆರೆಮನಿ ಅರ್ಥಾತ್ ಖುಷಿ ಕಾ ಸಮಯ ಯಾ ಖುಷಿ ಕಾ ದಿನ್. ಖುಷಿಯ ಸಮಯ, ಖುಷಿಯ ದಿನ, ಅದೇ ನಮ್ಮ ಪಾಲಿಗೆ ಸೆರೆಮನಿ. ಸೆರೆಮನಿ में सबसे बड़ी बात मिलन मनाने की होती है. ಯಾವುದೇ ಒಂದು ಆಚರಣೆ ಮಾಡಬೇಕಾದ್ರೆ, ಪ್ರೋಗ್ರಾಮ್ ಮಾಡಬೇಕಾದ್ರೆ, ಸೆರೆಮನಿ ಮಾಡಬೇಕಾದ್ರೆ ಪ್ರತಿ ಸಮಯ, ಪ್ರತಿದಿನ, ಪ್ರತಿ ಕ್ಷಣ ಖುಷಿ. ಖುಷಿದ್ದು ಒಂದು ಲಕ್ಷಣ ಏನಂದರೆ ಎಲ್ಲರೂ ಒಟ್ಟಾಗ್ಬಿಡೋದು ಅಲ್ವಾ? ಸಾಬ್ ಬಾತ್ सेरेमनी बड़ी बात मिलन मनाने की होती है. मिलन मनाना ही ಖುಷಿ ಮನಾನ. ಎಲ್ಲರೂ ಒಟ್ಟಾಗಿ ಒಬ್ರಿಗೊಬ್ಬರು ಮಿಲನ ಮಾಡೋದು, ಮಧುಬನಕ್ಕೆ ಹೋಗೋದು, ಬಾಬರು ಮಿಲನ ಮಾಡೋದು, ಅದೇ ನಮ್ಮ ಪಾಲಿಗೆ ಎಲ್ಲಕ್ಕಿಂತ ಖುಷಿಯ ಕ್ಷಣಗಳು. आप सबका परमात्मा मिलन, श्रेष्ठ आत्माओं का मिलन हर समय होता है. ನಮಗೆ ಬಾಬನ ಮಕ್ಕಳಿಗೆ ಪ್ರತಿ ಒಂದು ಆತ್ಮಗಳ ಜೊತೆಗೆ ಮಿಲನ, ಬಾಬನ ಮಿಲನ ಪ್ರತಿ ಸಮಯನೂ ಇದೆ ಅಲ್ವಾ? ಕಳೆದ ಭಾನುವಾರ ಒಂದಂದರು ಬಾಬಾ, ಅವರೆಲ್ಲ ಹೊಸ ವರ್ಷಕ್ಕೆ ಪಾರ್ಟಿ ಮಾಡ್ತಾರೆ. ನಮಗೆ ಪ್ರತಿದಿನ ಅಮೃತ ವೇಳೆ ಬಾಬನ ಜೊತೆಗೆ ಪಾರ್ಟಿ, ಬೆಳಿಗ್ಗೆ ಕ್ಲಾಸಿಗೆ ಬಂದಾಗಲೂ ಪಾರ್ಟಿ, ಸಂಜೆನೂ ಪಾರ್ಟಿ. ಪಾರ್ಟಿ ಅಂದ್ರೇನು? ಸೆರೆಮನಿ ಅಂದ್ರೇನು? ಮಿಲನ್ ಮನಾನ. ಎಲ್ಲರೂ ಒಟ್ಟಾಗೋದು, ಪ್ರೀತಿಯಲ್ಲಿರೋದು, ಖುಷಿಯಲ್ಲಿರೋದು, ಅದೇ ಏನು ನಮ್ಮ ಪಾಲಿಗೆ ಸೆರೆಮನಿ. ತೋ ಹರ್ ಸಮಯ ಸೆರೆಮನಿ ಹುಯಿನ. ಎಲ್ಲರೂ ಒಟ್ಟಾದ ಕೂಡಲೇ ಪಾರ್ಟಿಯಲ್ಲಿ ಇನ್ನೇನು ಮಾಡ್ತೀವಿ? ನಾಚೋ, ಗಾವೋ, ಕಾವೋ, ಯಹಿ ಸೆರೆಮನಿ ಹೋತಿ ಹೈ. ಯಾವ ಸೆರೆಮನಿ ಅಂತಾರೆ ಬಾಬಾ? ಎಲ್ಲರೂ ಡ್ಯಾನ್ಸ್ ಮಾಡ್ತೀವಿ. ಈಗ ಬಾಬನ ಮುರಳಿ ಕೇಳ್ತಾ ಕೇಳ್ತಾ ಡ್ಯಾನ್ಸ್ ಮಾಡ್ತಿದ್ದೀರಲ್ವ ನೋಡ್ರಿ. ಕೆಲವ್ರ ಮುಖ, ಕೆಲವರು ಹಿಂಗೆ ಮಾಡಿಕೊಂಡು ಖುಷಿ ಆಗ್ತದೆ ನಮಗೆ. ಬಾಬನ ಮುರಳಿ ಕೇಳೋದಂದರೆ ಆತ್ಮ ಡ್ಯಾನ್ಸ್ ಮಾಡ್ತಾ ಇರ್ತದೆ. ನಾಚೋ, ಗಾವೋ, ಬಾಬಾ ಅಂತಾರೆ ಕಾವೋ, ಯಹಿ ಸೆರೆಮನಿ ಹೋತಿ ಹೈ. ಇದೇ ಏನಂತಾರೆ ಬಾಬಾ? ಸಮಾರಂಭ, ಇದೇ ಸೆರೆಮನಿ. ಬ್ರಹ್ಮ बाप के भंडारे से खाते हो, इसलिए सदा ब्रह्मा भोजन खाते हो. ಬ್ರಹ್ಮ ತಂದೆಯ ಭಂಡಾರದಿಂದ ಖಾತೆ ಹೋ ಅಲ್ವಾ? ಬ್ರಹ್ಮ ತಂದೆಯ ಭಂಡಾರದಿಂದ ಖಾತೆ ಹೋ. ಅದಕ್ಕೇನು ಹೆಸರು ಬಂತು? ಬ್ರಹ್ಮ ಭೋಜನ್. कोई प्रवृत्ति वाले अपनी कमाई से नहीं खाते हैं. ಈಗ ತಾವು ಸಂಸಾರಸ್ಥರೇ ಇರ್ತೀರಿ, ನಿಮ್ಮ ಸಂಪಾದನೆಯಿಂದ ನಾವು ಊಟ ಮಾಡ್ತಿದ್ದೀನಿ ಅಂತೀರಾ? ಏನನ್ಬೇಕು? ನಿಮ್ಮ ಹತ್ರ ಇದ್ದರೂ ಅದು ಬಾಬಂದು 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 ಬಾಬನ್ ಭಂಡಾರ. सेंटर वाले सेंटर के भंडारे से नहीं खाते, लेकिन ब्रह्मा बाप के भंडारे से, ಬ್ರಹ್ಮ ಬಾಬರವರ ಭಂಡಾರದಿಂದ ತಯಾರಾಗುವಂಥ ಭೋಜನನೇ ಬ್ರಹ್ಮ ಭೋಜನ. ಶಿವ ಬಾಪಕ್ಕೆ ಭಂಡಾರಿ, ಇದು ಭಂಡಾರಿ. ಶಿವ ಬಾಪಕ್ಕೆ ಭಂಡಾರಿ. ಮತ್ತು ಅಡಿಗೆ ಮನೆ, ಸ್ಟೋರ್ ರೂಮ್ ಎಲ್ಲ ಬ್ರಹ್ಮ ಬಾಪಕ ಭಂಡಾರ. ಅದು ಭಂಡಾರ, ಇದು ಭಂಡಾರಿ.
ಶಿವ ಬಾಬಾ ಕಿ ಭಂಡಾರಿ. ಬಾಬಾ ಅಂತಾರೆ ಬ್ರಹ್ಮ ಬಾಬಾ ಕಾ ಭಂಡಾರ, ಅದಕ್ಕೆ ಬ್ರಹ್ಮ ಭೋಜನ. ನ ಮೇರಿ ಪ್ರವೃತ್ತಿ ಹೈ ನ ಮೇರಾ ಸೆಂಟರ್ ಹೈ. ನಮ್ಮ ಸೆಂಟರಿಂದ ನಾನು ಊಟ ಮಾಡ್ತೀನಿ ಅನ್ನುವಂಗಿಲ್ಲ, ನಮ್ಮ ಮನೆದ್ದು ನಾನು ಗಳಿಸಿದ್ದು ನಾನು ಊಟ ಮಾಡ್ತೀನಿ ಅನ್ನುವಂಗಿಲ್ಲ. ಮತ್ತೇನನ್ಬೇಕು? ಬ್ರಹ್ಮ ಬಾಬನ ಭಂಡಾರದಿಂದ ನಾವು ಬ್ರಹ್ಮ ಭೋಜನ ತಗೋತಿದ್ದೀವಿ. ಪ್ರವೃತ್ತಿ ಮೇ ಹೋತೋ ಟ್ರಸ್ಟಿ ಹೋ. ಪ್ರವೃತ್ತಿಯಲ್ಲಿ ಇದ್ದರೂ ಸಹ ಟ್ರಸ್ಟಿಗಳು ಬಾಪ್ ಕಿ ಶ್ರೀಮತ್ ಪ್ರಮಾಣ ನಿಮಿತ್ತ ಬನೆ ಹುಯೇ ಹೋ. ತಂದೆಯ ಶ್ರೀಮತದ ಅನುಸಾರವಾಗಿ ನಿಮಿತ್ತರಾಗಿದ್ದೀರಿ. ನಿಮ್ಮನ್ನು ಬಾಬಾ ನೇಮಕ ಮಾಡಿ ಆ ಮನೆಯೊಳಗಿಟ್ಟಿದ್ದಾರೆ. ಅವರು ಸೆಂಟರ್ ಪರ್ ಹೋತೋ ಬಿ, ಸೆಂಟರ್ನಲ್ಲಿ ಆದರೂ ಅಷ್ಟೇ ನನ್ನ ಸೆಂಟರ್ನಿಂದ ನಾನು ಊಟ ಮಾಡೀನಿ ಅನ್ನುವಂಗಿಲ್ಲ. ಇಲ್ಲಿ ಸೆಂಟರ್ನಲ್ಲಿ ಸಹಿತ बाप के सेंटर ना कि मेरे सेंटर, इसलिए सदा शिव बाप की भंडारी है, ब्रह्मा बाप का भंडारा है. इस स्मृति से भंडारी भी भरपूर रहेगी, भंडारा भी भरपूर रहेगा. ಈ ಭಂಡಾರನು ಭರ್ಪೂರ್, ತಿನ್ನಲಿಕ್ಕೆ ಉಣ್ಲಿಕ್ಕೆ ಭಂಡಾರನು ಭರ್ಪೂರ್. ಮೇರಾಪನ್ ಲಾಯ ಒಂದು ವೇಳೆ ಮೆರಾಪನ್ನ ಬಂದರೆ ಭಂಡಾರ ಭಂಡಾರಿ ಮೇ ಬರ್ಕತ್ ನೈ ಹೋಗಿ, ಅದು ಸಂಪನ್ನ ಇರುವುದಿಲ್ಲ. ಯಾವಾಗ ನನ್ನದು ನಂದು ಅಂತ ಸಂಕಲ್ಪ ಬಂತಂದರೆ, किसी भी कार्य में अगर कोई प्रकार की खोटे अथवा कमी होती है तो इसका कारण बाप के बजाय मेरेपन की खोट है. ಯಾವುದೇ ಒಂದು ಕೆಲಸದಲ್ಲಿ ಏನೋ ಕಡಿಮೆ ಆಯಿತು, ಕೊರತೆ ಬಂತು, ತೊಂದರೆ ಆಯಿತು ಅಂದರೆ ಅಲ್ಲಿ ಮೆರಾಪನ್ ಅನ್ನುವಂಥ ಕೋಟಿದೆ ಅಂತ ಅರ್ಥ. ಏನೋ ಒಂದು ಕೆಲಸ ಮಾಡ್ತೀವಿ, ಅಲ್ಲಿ ಕೊರತೆ ಕಡಿಮೆ ಅನಿಸೋದು, ಖಾಲಿ ಅನಿಸೋದು, ಅಯ್ಯೋ ಮುಂದಕ್ಕೆ ಏನು ಮಾಡಲಪ್ಪ ಅಂತ ಅನಿಸೋದು. ಯಾವಾಗ ಅಲ್ಲಿ ಏನೋ ನನ್ನದು ನಾನೇ ಮಾಡ್ತಿದ್ದೀನಿ ಅನ್ನುವಂಥ ಕೋಟೆಪನ್. ಬಾಬಾ ಹೇಳ್ತಾರೆ ಕಮಿ, ಕೋಟ್ ಅಂದರೆ ಕಮಿ. ಕೋಟ್ ಶಬ್ದ ಕಮಿ ಕೋ ಭಿ ಕಹಾ ಜಾತಾ, ಕೋಟ್ ಶಬ್ದ ಅಶುದ್ಧಿ ಮಿಕ್ಸ್ ಕೋ ಭಿ ಕಹಾ ಜಾತಾ. ಅಲ್ಲೇನೋ ಒಂದು ಅಶುದ್ಧತೆ ಇದೆ. ಮೇರಾಪನ್ ಅನ್ನೋದೇ ಅಶುದ್ಧತೆ. ಹಂಗೆ ನೋಡ್ಲಿಕ್ಕೆ ಹೋದರೆ ನಾನು ನನ್ನಿಂದ ನಾನೇ ಮಾಡ್ತಿದ್ದೀನಿ ಅನ್ನುವಂಥದ್ದು ಏನಾದ್ರು ಬಂತಂದರೆ, ಭಂಡಾರ ಮತ್ತು ಭಂಡಾರಿ ಬಾಬಾ ಅಂತಿದ್ದಾರೆ ಮೇರಾಪನ್ ಲಾಯ ಭಂಡಾರ ವ ಭಂಡಾರಿ ಮೇ ಬರ್ಕತ್ ನೈ ಹೋಗಿ. ಬರ್ಕತ್ ನೈ ಹೋಗಿ ಅಂತಂದರೆ ಅದು ತುಂಬಿ ತುಳ್ಕಡಂಗಿಲ್ಲ ಅಂತ ಅರ್ಥ, ಸಂಪನ್ನ ಇರಂಗಿಲ್ಲ ಅಂತ ಅರ್ಥ. ಅಲ್ಲೇನೋ ಒಂದು ಕೋಟ್, ಏನೋ ಒಂದು ಅಶುದ್ಧತೆ, ಏನೋ ಒಂದು ಕೊರತೆ, ಏನೋ ಒಂದು ಕಮಿ ಇದೆ ಅಂತ ಅರ್ಥ. ಜೈಸೆ ಸೋನೆ ಮೇ ಕೋಟ್ ಪಡ್ ಜಾತಿ ಅಲ್ವಾ, ಚಿನ್ನದಲ್ಲಿ ಬೇರೆ ತಾಮ್ರನೋ ಕಬ್ಬಿಣನೋ ಮಿಕ್ಸ್ ಇತ್ತಂದರೆ. ಬ್ರಾಹ್ಮಣ್ ಜೀವಂತೋ ಹರ್ ಸೆಕೆಂಡ್ ಸೆರೆಮನಿ ಮನಾನೆ ಕಿ ಬದಾಯಿ ಕಿ ಹೈ. ಆದ್ದರಿಂದ ಬ್ರಾಹ್ಮಣ ಜೀವನದಲ್ಲಿ ಈ ಖುಷಿಯಲ್ಲಿ ಇರೋದು, ಖುಷಿಯಿಂದ ಮಿಲ್ಲ ಮಾಡೋದು, ಖುಷಿಯಿಂದ ಊಟ ಮಾಡೋದು, ಇದೇನು ಹರ್ ಸೆಕೆಂಡ್, ಪ್ರತಿ ಸೆಕೆಂಡನ್ನು ಈ ಸಮಾರಂಭವನ್ನು ಮಾಡುವಂಥ ಶುಭಾಶಯದ ದಿನಗಳು ನಮ್ಮ ಪಾಲಿಗೆ. ಸಮಜಾ? वैसे आज के दिन आप सभी आवाज़ से परे जाते हो. बाप दादा जो आवाज़ से परे ही उनको आवाज़ में लाते हो. ಜನರು 18 ಅಂದಕೂಡಲೇ ಎಲ್ಲರೂ ಮೌನ ಮಾಡ್ತೀವಲ್ಲ, ಆವಾಜಿನಿಂದ ನಾವೆಲ್ಲರೂ ಪರೆ ಆಗ್ತೀವಿ. ಮತ್ತೆ ಬಾಬನ ಮಿಲನ ಇದೆ, ಬಾಬಾ ನೀನು ಬಾ ಮಿಲ್ಲ ಮಾಡಂತ ಅವನನ್ನು ಆವಾಜಿಗೆ ಕರಿತೀವಿ, ಅವನಿಗೆ ಬಂದು ಮಾತಾಡಂತೀವಿ. ನಾವು ನೋಡಿದ್ರೆ ಆ ದಿವಸ ಮಾತಿನಿಂದ ದೂರ ಮೌನದಲ್ಲಿ ಇರ್ತೀವಿ. ಬಾಬಾ ಹೇಳ್ತಾರೆ ये प्रैक्टिस बहुत अच्छी है, अभी अभी बहुत आवाज़ में हो, चाहे डिस्कस कर रहे हो, ऐसे वातावरण में भी
संकल्प किया आवाज़ से परे हो जाए तो सेकेंड में आवाज़ से न्यारे ಫರಿಷ್ಠಾ ಸ್ಥಿತಿ में ಟಿಕ್ ಜಾವೋ ಅಲ್ವಾ. ಯಾವುದೋ ಒಂದು ಪಾಯಿಂಟಿಗೆ ಡಿಸ್ಕಷನ್ಗೆ ಕೆಲವೊಮ್ಮೆ ಮಾತಾಡ್ತೀವಿ, ಆದರೆ ವಿದಿನ್ ಸೆಕೆಂಡ್ ಮತ್ತೆ ಶಬ್ದದಿಂದ ದೂರ ಇರುವಂಥ ಸ್ಥಿತಿಯ ಅನುಭವ ಮಾಡ್ತೀವಿ. ಅಭಿ ಅಭಿ ಕರ್ಮಯೋಗಿ, ಅಭಿ ಅಭಿ ಫರಿಷ್ಠಾ, ಆವಾಜ್ ಸೆ ಪರೆ ಅವ್ಯಕ್ತ ಸ್ಥಿತಿ. ಕೆಲಸ ಮಾಡುವಾಗ ಅಭಿ ಅಭಿ ಕರ್ಮಯೋಗಿ, ಅಭಿ ಅಭಿ ಶಬ್ದದಿಂದ ದೂರ ಅವ್ಯಕ್ತ ಸ್ಥಿತಿ. यह नहीं कि वातावरण बहुत आवाज़ का है इसलिए आवाज़ से परे होने में टाइम चाहिए. ಅಯ್ಯೋ ಸುತ್ತಮುತ್ತ ವಾತಾವರಣದಲ್ಲಿ ಭಾಳ ಆವಾಜಿದೆ, ಅದಕ್ಕೆ ನನಗೆ ಶಬ್ದದಿಂದ ದೂರ ಅಥವಾ ಮೌನ ಮಾಡಲಿಕ್ಕಾಗಂಗಿಲ್ಲ ಅನ್ನಲಿಕ್ಕಿಲ್ಲ. ಎಲ್ಲರೂ ಮಾತಾಡ್ತಿದ್ದಾರೆ, ಅವರ ನಡುವೆ ನಾನು ಹೆಂಗೆ ಮೌನ ಮಾಡಲಿ ಅನ್ನುವಂಗಿಲ್ಲ. ಈಗೀಗ ಕರ್ಮಯೋಗಿ, ಈಗೀಗ शब्दದಿಂದ दूर अव्यक्त स्थिति. भावांतर ऐसे नहीं होना चाहिए क्योंकि लास्ट समय चारों ओर व्यक्तियों का प्रकृति का हलचल और आवाज होगा. ನಾಳೆ ಇಂಥ ಒಂದು ಸಮಯ ಬರ್ತದೆ, ನಾಲ್ಕು ಕಡೆನೂ ವ್ಯಕ್ತಿಗಳಿಂದ ಹಲ್ಚಲ್, ಪ್ರಕೃತಿಯಿಂದ ಹಲ್ಚಲ್. ಎಂಥ ಹಲ್ಚಲ್? ಚಿಲ್ಲಾನೆ ಕಾ, ಹಿಲಾನೆ ಕಾ, ಎಲ್ಲ ಬೊಬ್ಬಿಡೋದು ಮತ್ತು ಹಿಲಾನೆ ಕಾ, ಅಲುಗಾಡಿಸುವಂಥ ಹಲ್ಚಲ್, ಅಂಥ ವಾಯುಮಂಡಲ ಇರ್ತದೆ. ಐಸೆ ಸಮಯ ಪರಿ ಸೆಕೆಂಡ್ ಮೇ ಅವ್ಯಕ್ತ ಫರಿಷ್ಠಾ ಸೋ ನಿರಾಕಾರಿ ಅಶರೀರಿ ಆತ್ಮ ಹೂँ ಯಹ ಅಭ್ಯಾಸ. ಯಾವ ಬೇಕಾವಾಗ ಕರ್ಮಯೋಗಿ, ಯಾವ ಬೇಕಾವಾಗ ಶಬ್ದದಿಂದ ದೂರ ಅವ್ಯಕ್ತ ಸ್ಥಿತಿಯ ಅನುಭೂತಿ ಮಾಡಬೇಕು. ಯಾಕೆ? ನಾಳೆ ವ್ಯಕ್ತಿಗಳಿಂದ, ಪ್ರಕೃತಿಯಿಂದ ಭಾಳಷ್ಟು ಹಲ್ಚಲ್ ಬರ್ಬೋದು. ಪ್ರಕೃತಿ ಹಿಲಾಯೇಗ, ಆಮೇಲೆ ವ್ಯಕ್ತಿಗಳು ಚಿಲ್ಲಾಯೇಗ. ಚಿಲ್ಲಾನ ಮತ್ತು ಹಿಲಾನ, ಸುತ್ತಮುತ್ತ ವಾಯುಮಂಡಲ ಆ ರೀತಿ ಇರ್ತದೆ. ಅಂಥ ಸಮಯದಲ್ಲಿ ಒಂದು ಸೆಕೆಂಡಿಗೆ ಅವ್ಯಕ್ತ ಫರಿಷ್ಠಾ ಸೋ ನಿರಾಕಾರಿ ಅಶರೀರಿ ಆತ್ಮ. ಒಂದು ಸೆಕೆಂಡಿಗೆ ಈ ದೇಹ ಕಳಚಬೇಕು ನಾವು, ಫರಿಷ್ಠಾ ಸ್ವರೂಪ, ಅವ್ಯಕ್ತ ಸ್ವರೂಪ. ಇನ್ನೊಂದು ಸೆಕೆಂಡಿಗೆ ಅದನ್ನು ಕಳಚಿ ಎಲ್ಲೋಗ್ಬೇಕು? ನಿರಾಕಾರಿ ಅಶರೀರಿ ಆತ್ಮ. यह अभ्यास ही ವಿಜಯಿ ಬನಾಯೇಗ. ಈ ಅಭ್ಯಾಸ ನಮ್ಮನ್ನು ವಿಜಯಿ ಮಾಡ್ತದೆ. ಸ್ಮೃತಿ ಸಿಮರನ್ ಅರ್ಥಾತ್ ವಿಜಯ ಮಾಲಾ में लाएगी. इसलिए अभ्यास अभी से अत्ಯವಶ್ಯಕ. ಈಗಲೇ ಮಾಡಿ, ಈಗಿಂದಲೇ ಅಭ್ಯಾಸ ಇರಬೇಕು. ಇಲ್ರಿ ಎಲ್ಲ ಬರೀ ಶಬ್ದ, ಎಲ್ಲ ಮನೆಯಲ್ಲೆಲ್ಲ ಮಾತಾಡ್ತಾ ಇರ್ತಾರ್ರಿ, ಮೌನ ಮಾಡಲಿಕ್ಕೆ ಹಂಗಿಲ್ಲ. ಆ ಟೈಪ್ ಅನ್ನುವಂಗಿಲ್ಲ. ಯಾವ ಟೈಪಿನ ವಾತಾವರಣನೇ ಇರಲಿ, ಎಂಥ ಸದ್ದು ಗದ್ದಲನೇ ಇರಲಿ, ಶಾಂತಿಯಲ್ಲಿ ಬೇಕಾದ್ರೆ ಇರೋಣ. ಒಂದು ಸೆಕೆಂಡಿಗೆ ಏನಾಗಬೇಕು? ಅವ್ಯಕ್ತ ಫರಿಷ್ಠಾ ಅಶರೀರಿ ನಿರಾಕಾರಿ ಸ್ವರೂಪ. ಈಗಿಂದಲೇ ಅಭ್ಯಾಸ ಇತ್ತಂದರೆ ನಾಳೆ ವ್ಯಕ್ತಿಗಳಿಂದ, ಪ್ರಕೃತಿಯಿಂದ ಚಿಲ್ಲಾನ ಅಥವಾ ಹಿಲಾನ ವಾತಾವರಣ ಬಂದರೂ ಈಗಿನ ಅಭ್ಯಾಸ ಆ ಸಮಯದಲ್ಲಿ ನಮಗೆ ಹೆಲ್ಪ್ ಆಗ್ತದೆ. ಇಸ್ಕೋ ಕೇತಿ ಪ್ರಕೃತಿ ಜೀತ್ ಮಾಯಾ ಜೀತ್. मालिक बन चाहे तो मुख का साज बजाए, चाहे तो कानों द्वारा सुने, अगर नहीं चाहे तो सेकंड में फुल स्टॉप. प्रकृति जीत माया जीत. महेंद्र बाबा फरिश्ता आवाज से परे अव्यक्त स्थिति. इन महेंद्र बाबा निराकारी मೈ ಅಶರೀರಿ ಆತ್ಮ. ಈಗಂತಾರೆ ಬಾಬಾ ಒಂದು ಸೆಕೆಂಡ್ಗೆ ಫುಲ್ ಸ್ಟಾಪ್. ನೋಡಿದ್ರೆ ಸುತ್ತಮುತ್ತ ಗದ್ದಲ ಇದೆ, ನಾನು ಒಂದು ಸೆಕೆಂಡಿಗೆ ಫುಲ್ ಸ್ಟಾಪ್. ಮುಖದ ಆವಾಜನ ಸ್ಟಾಪ್. ಕಿವಿಗೇನು ಕೇಳ್ತಾ ಇದ್ರು ಕೇಳ್ಸಂಗೆ ಇಲ್ಲ, ಸ್ಟಾಪ್. ಆಧಾ ಸ್ಟಾಪ್ ನಹಿ, ಫುಲ್ ಸ್ಟಾಪ್.
अर्ध विराम अल्ल, पूर्ण विराम। यही ब्रह्मा बाप के समान बनना। ಈ ಪೂರ್ಣ ವಿರಾಮ ಹಾಕುವುದಂದರೆ ಬ್ರಹ್ಮ ಬಾಬನ ಸಮಾನ ಆಗೋದು। ಸ್ನೇಹ की निशानी क्या है? ಸಮಾನ ಬನ್ನ। ಸ್ನೇಹದ ನಿಶಾನಿ ನನಗೆ ಬಾಬಾ ಅಂದರೆ ಭಾಳ ಸ್ನೇಹ, ಬ್ರಹ್ಮ ಬಾಬಾ ಅಂದರೆ ಭಾಳ ಸ್ನೇಹ, ಹಾಗಾದರೆ ಬ್ರಹ್ಮ ಬಾಬನ ಸಮಾಗ್ರಿ। ಹೇಗೆ ಬ್ರಹ್ಮ ಬಾಬಾ ಹೀಗೀಗೆ ಮಕ್ಕಳ ಜೊತೆ ಮಾತಾಡ್ತಿದ್ರು, ಇದ್ದಕ್ಕಿದ್ದಂಗೆ ಸೈಲೆಂಟ್, ಗುಮ್ ಹೋ ಜಾತೆ ಥೆ, ಫುಲ್ ಸ್ಟಾಪ್। ಬಾಬಾ ಅಂತಿದ್ದಾರೆ ಸ್ನೇಹದ ನಿಶಾನಿ ಏನು? समान बनना। हर एक कहते मेरा स्नेह ज़्यादा है। कोई से भी पूछेंगे किसका स्नेह ब्रह्मा से ज़्यादा है, तो सब यही कहेंगे मेरा। ಹೇಳಿ ಯಾರಿಗೆ ಬ್ರಹ್ಮಾಬನ ಮೇಲೆ ಭಾಳ ಪ್ರೀತಿ ಅಂದಕೊಳ್ಳಿ, ಎಲ್ಲರೂ ಏನಂತೀವಿ? ನನಗೆ ಪ್ರೀತಿ। तो जैसे स्नेह में समझते हो मेरा स्नेह ज़्यादा है। ಯಾರಿಗೆ ಬ್ರಹ್ಮಾಬನ ಮೇಲೆ ಪ್ರೀತಿ ಜಾಸ್ತಿ ಅಂದರೆ ಎಲ್ಲರೂ ನನಗೆ ನನಗೆ ಅಂತ ಅಂದುಬಿಡ್ತೀವಿ। ಅದೇ ರೀತಿ ಸಮಾನ ಬನ್ನೆ ಮೇ ಬಿ ತೀವ್ರ ಪುರುಷಾರ್ಥ ಕರೋ। ಬ್ರಹ್ಮ ಬಾಬನ ಮೇಲೆ ಸ್ನೇಹ ಭಾಳ ಇದೆ ಅಂತಂದ ಮೇಲೆ ಬ್ರಹ್ಮ ಬಾಬನ ಸಮಾನ ಆಗುವ ತೀವ್ರ ಪುರುಷಾರ್ಥ ಮಾಡಿ ಅಂತಾರೆ ಬಾಬಾ। ಮೈ ನಂಬರ್ 1 के साथ युगल दाने के साथ दाना माला में पिरोए जाओ। ಬ್ರಹ್ಮ ಬಾಬಾ ನಂಬರ್ 1 ಯುಗಲ್ ದಾನ, ನಾನು ಏನಾಗಬೇಕು? ಮಾಲೆಯಲ್ಲಿ ಪೋಣಿಸಲ್ಪಡಬೇಕು। इसको कहते हैं स्नेह का रिटर्न दिया। स्नेह में मधुवन में भागने में तो ಹುಷಾರು। ಬಾಬನ ಮೇಲೆ ಭಾಳ ಸ್ನೇಹ ಇರೋದ್ರಿಂದ ಮಧುಬನಕ್ಕೆ ಓಡಲಿಕ್ಕೆ ಎಲ್ಲರೂ ಭಾಳ ಜಾಣರಿದ್ದೀರಿ। ಸಭಿ ಜಲ್ದಿ ಜಲ್ದಿ ಬಾಕರ್ ಪਹੁಂಚ ಗಯವನ। ಮಧುವನ ಅಂದರೆ ಸಾಕು, ಮತ್ತೆ ಎದ್ದು ನಿಂತೀವಿ। ಎಲ್ಲರ ಸ್ನೇಹದಿಂದ ಓಡಿ ಹೋಗಲಿಕ್ಕೆ ಭಾಳ ಚೆನ್ನಾಗಿದ್ದೀರಿ। जैसे यह प्रत्यक्ष स्वरूप दिखाया ऐसे समान बनने का प्रत्यक्ष स्वरूप दिखाओ। ಮಧುಬನ ಅಂದರೆ ಪ್ರೀತಿ, ಬ್ರಹ್ಮ ಬಾಬಾ ಅಂದರೆ ಪ್ರೀತಿ, ಅಲ್ಲಿಗೆ ಹೋಗ್ಲುವುದಂದರೆ ಇಷ್ಟ। ಹಾಗಾದರೆ ಈಗ ಬ್ರಹ್ಮ ಬಾಬನ ಸಮಾನ ಆಗೋದನ್ನು ತೋರಿಸಿಕೊಡಿ। ನಮಗೆ ಅಷ್ಟು ಸ್ನೇಹ ಇದೆ ಅಂತಂದರೆ ಸಮಾನಾಗಿ ತೋರಿಸ್ರಿ ಅಂತಾರೆ ಬಾಬಾ। स्थान छोटा है, दिल बड़ी है, इसलिए उलाना नहीं देना, जगह नहीं मिली। ಮಧುಬನದಲ್ಲಿ ಎಲ್ಲ ಹೋಗ್ತೀವಿ, ಹೋದವುಗಳಲ್ಲಿ ಜಾಗ ಸಿಗಂಗಿಲ್ಲ, ರೂಮ್ ಸಿಗಂಗಿಲ್ಲ। ಮೊದಲೆಲ್ಲ ಟೆಂಟ್ ಹಾಕ್ತಿದ್ರು, ಕೊನೆಗೆ ಪ್ಯಾಸೇಜ್ ಕೊಡ್ತಿದ್ರು ಕೆಲವರಿಗೆ। ಜಗ नहीं मिला ಅಂತ ಅನ್ನುವಂಗಿಲ್ಲ ನಾವೀಗ। ಯಾಕೆ? दिल बड़ी है, तो प्यार में कोई भी तकलीफ नहीं लगती है ना। ಬಾಬನ ಜೊತೆ ಭಾಳ ಪ್ರೀತಿ ಇರೋದ್ರಿಂದ ಅಲ್ಲಿ ಏನು ಕಷ್ಟ ಆದರೂ ಏನು ಅನ್ಸಂಗಿಲ್ಲ, ಕಷ್ಟ ಅಂತಲೇ ಅನ್ಸಂಗಿಲ್ಲ। ಪ್ಯಾಸೇಜಲ್ಲಿ ಕೊಡಲಿ, ಎಲ್ಲಾರು ಕೊಡಲಿ, ಮಧುವನ ಅಂದರೆ ಸಾಕು, ಬಾಬಾ ಅಂದರೆ ಸಾಕು, ಹೆಂಗಿದ್ರೂ ಅಡ್ಜಸ್ಟ್ ಆಗ್ತೀವಿ। ಯಾಕೆ? ದಿಲ್ ಬಡ ಹೈ, ಹೃದಯ ದೊಡ್ಡದಿದೆ, ಭಾಳಷ್ಟು ಪ್ರೀತಿ ಇದೆ। ಪ್ರೀತಿ ಇದ್ದಾಗ ಜहाँ मोहब्बत है वहाँ मेहनत नहीं। बाप दादा को बच्चों के तकलीफ देख नहीं जाती। बाबा अंतर ನೀವು ಕಷ್ಟಪಡೋದು ನನಗೂ ನೋಡ್ಲಿಕ್ಕೆ ಆಗಿಲ್ಲ। ಹಾಂ, ಯೋಗ ಲಗಾವೋ ತೋ ಸ್ಥಾನ ತಯಾರು ಹೋ ಜಾಯೇಗಾ। ನೀವು ಚಲೋ ಯೋಗ ಮಾಡಿರಿ, ಸ್ಥಾನ ಚಲೋ ತಯಾರಾಗ್ತದೆ। ಯಾಕೆಂದರೆ 92ನೇ ಇಸ್ವಿ ಇದು, ಇನ್ನು ಎಲ್ಲಿ? ಓಂ ಶಾಂತಿ ಭವನದಲ್ಲಿ ಬಾಬಾ ನುಡಿಸ್ತಿದ್ದಾರೆ ಮುರಳಿ, ಓಂ ಶಾಂತಿ ಭವನದಲ್ಲಿ। ಆವಾಗೆಲ್ಲ ಶಾಂತಿವನದೆಲ್ಲ ಮಾತುಕತೆ ಎಲ್ಲ ಶುರುವಾಗಿರ್ತದೆ, ದೊಡ್ಡದು ಮಾಡಬೇಕು, ಒಂದು 30,000 ಜನ ಕೂತ್ಕೊಳ್ಳೋಷ್ಟು ಹಾಲ್ ತಯಾರಾಗಬೇಕು ಅಂತ ಎಲ್ಲ ಶುರುವಾಗಿರ್ತದೆ। ಅದಕ್ಕೆ ಬಾಬಾ ನೋಡಿ, ನೀವು ಯೋಗ ಮಾಡಿರಿ, ಸ್ಥಾನ ತಯಾರಾಗ್ತದೆ। अच्छा, चारों ओर के विदेश के स्नेह में समाये हुए श्रेष्ठ आत्माओं को बहुत बहुत संकल्प द्वारा, पत्रों द्वारा, संदेशों द्वारा इस स्मृति दिवस नए वर्ष की याद प्यार बाप दादा को मिली। ದೇಶ ವಿದೇಶದಿಂದ ಸಂಕಲ್ಪದ ಮೂಲಕ, ಪತ್ರದ ಮೂಲಕ, ಸಂದೇಶದ ಮೂಲಕ ಎಲ್ಲರ ನೆನಪು ಬಂದು ಬಾಬನಿಗೆ ತಲುಪಿದೆ। सबके दिल के मीठी मीठी साज बाप दादा ने सुने।
रिटर्न में बाप दादा भी सभी बच्चों को मीठे मीठे प्यारे प्यारे बच्चे कह याद प्यार दे रहे हैं। ಎಲ್ಲರೆಷ್ಟು ಪ್ರೀತಿಯಿಂದ ಬಾಬಾ 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 ಎಷ್ಟು ಹೃದಯ ತುಂಬಿ ಮಕ್ಕಳ ಪ್ರೀತಿ ಹರಿತಾ ಇದ್ದಂತೆ ಬಾಬನು ಸಹಿತ ಪ್ಯಾರೆ ಪ್ಯಾರೆ ಮಕ್ಕಳಿಗೆ ನೆನಪು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಉಡ್ ರಹೇ ಹೋ ಅವರು ತೀವ್ರಗತಿ ಸೆ ಉಡ್ತೇ ರಹೋ. ಎಲ್ಲರೂ ಹಾರ್ತಾ ಇದ್ದೀರಿ, ಇನ್ನಷ್ಟು ತೀವ್ರಗತಿಯಿಂದ ಹಾರ್ರಿ. ಮಾಯಾಕ್ಕೆ ಕಿಲಾಡಿ ಬಂದು ದೇಖ್ತೆ ಚಲೋ. ನಾವು ಹಾರ್ತಾ ಇರಬೇಕು. ಮಾಯೆ ಏನು ಆಟ ಆಡ್ತದೋ ನೀವು ಅದನ್ನು ನೋಡ್ತಾ ಇರಿ. ಪ್ರಕೃತಿ ಕಿ ಪರಿಸ್ಥಿತಿಯ ಮಾಸ್ಟರ್ ಸರ್ವಶಕ್ತಿವಾನ್ ಬನ್ ಕೇಲ್ ಮೇ ಪಾರ್ ಕರ್ತೆ ಚಲೋ. ಪ್ರಕೃತಿಯಲ್ಲಿ ಎಷ್ಟು ಪರಿಸ್ಥಿತಿಗಳು ಬರ್ತವೆ, ಆವಾಗ ಮಾಸ್ಟರ್ ಸರ್ವಶಕ್ತಿವಾನಾಗಿ ಆಟ ಆಡ್ತಾ ಏನು ಮಾಡ್ರಿ, ಎಲ್ಲವನ್ನು ಪಾರು ಮಾಡಿ. बाप का हाथ दिव्य बुद्धि योग रूपी साथ सदा अनुभव कर. बाप का हाथ ಬಾಬಂದು ಏನಿದೆ, ನಮಗೆ ಜೊತೆ ಇದ್ದಾರೆ ಬಾಬಾ. ದಿವ್ಯ ಬುದ್ಧಿಯ ಯೋಗ ರೂಪಿ ಸಾಥ್ ಇದೆ. ಸಮರ್ಥವಾಗಿರಿ, ಸದಾ ಪಾಸ್ವಿಧಾನರಾಗಿ ನಡೆಯಿರಿ. ಸದಾ ಸ್ನೇಹ ಮೂರ್ತಿ ಭವಕ್ಕೆ वरदान को स्मृति स्वरूप में याद रख. ऐसे स्नेह मूर्ति को सदा मास्टर दाता आत्माओं को माता पिता का शक्ति संपन्न याद प्यार और नमस्ते. सदा स्नेह मूर्तियागी ವರದಾನದ ಸ್ಮೃತಿ ಸ್ವರೂಪದಲ್ಲಿದ್ದು ಸರ್ವ ಸ್ನೇಹ ಮೂರ್ತಿಗಳಿಗೆ, ಮಾಸ್ಟರ್ ದಾತಾ ಆತ್ಮಗಳಿಗೆ ಬಾಪ್ದಾದರವರ ಶಕ್ತಿ ಸಂಪನ್ನ ನೆನಪು ಪ್ರೀತಿ ಮತ್ತು ನಮಸ್ತೆ. ಶಕ್ತಿ ಸಂಪನ್ನ ನೆನಪು ಪ್ರೀತಿ ಮತ್ತು ನಮಸ್ತೆ. ಅಚ್ಚಾ, ದಾದಿಯವರ ಜೊತೆಗೆ ಮಧುರ ಸಂಭಾಷಣೆ ಮಾಡ್ತಿದ್ದಾರೆ. ಬಾಪ್ ಕೆ ಸಾತ್ ಕಾ ವರ್ಷ ಹೈ ಹಿ. ಹೇಳಿ, ಬಾಬನ ಜೊತೆಗಿದ್ರೆ ನಮಗೆ ಸಿಗುವ ಆಸ್ತಿ ಯಾವುದು? ವಿಶೇಷ ಪವರ್ಸ್, ವಿಶೇಷವಾದಂತಹ ಶಕ್ತಿಗಳು ನಮಗೆ ಆಸ್ತಿ ರೂಪದಲ್ಲಿ ಸಿಗ್ತದೆ. ಬಾಬನ ಜೊತೆಗಿರಬೇಕು. इस पवर्स द्वारा सर्व कार्य सहज आगे बढ़ते जा रहे हैं. सभी समीप के साथी है ना. ಬಾಬಾ ಹೇಳ್ತಾರೆ, ಎಲ್ಲರೂ ನನ್ನ ಸಮೀಪದ ಸಾಥಿಯರಿದ್ದೀರಲ್ವಾ. ನನ್ನ ಸಮೀಪದ ಸಾಥಿಯರಿದ್ದರೆ ಸಾಕು, ಎಲ್ಲ ಕಾರ್ಯನೂ ಸಹಜವಾಗಿ ನಡೀತದೆ ಮತ್ತು ವಿಶೇಷವಾದ ಶಕ್ತಿ ಆಸ್ತಿ ರೂಪದಲ್ಲಿ ಪ್ರಾಪ್ತಿಯಾಗ್ತದೆ. साथ रहे और साथ चलेंगे और साथ ही राज्य करेंगे. संगम पर भी समीप, निराकारी दुनिया में भी समीप, राजधानी में भी समीप. ಬಾಬಾ ಹೇಳ್ತಾರೆ, ನಾವು ಈಗ ಸಂಗಮ ಯುಗದಲ್ಲಿ ಬಾಬನ ಜೊತೆಗೇ ಇರಬೇಕು. ಹೋಗುವಾಗಲೂ ಬಾಬನ ಜೊತೆಗೇ ಹೋಗೋದು. ನಂತರ ವಾಪಸ್ ರಾಜ್ಯಭಾರ ಮಾಡಲಿಕ್ಕೂ ಬ್ರಹ್ಮ ಬಾಬನ ಜೊತೆಗೇ ಬರೋದು. ಸಂಗಮ ಯುಗದಲ್ಲಿ ಸಮೀಪ, ನಿರಾಕಾರಿ ಜಗತ್ತಿನಲ್ಲಿ ಸಮೀಪ, ರಾಜಧಾನಿಯಲ್ಲಿ ಸಹ ಸಮೀಪ. ಜನ್ಮತೇ ಹಿ ಸಮೀಪತಕ ವರದಾನ ಮಿಲ. ಯಾಕೆಂದರೆ ದಾದಿಯರೆಲ್ಲ ಬ್ರಹ್ಮ ಬಾಬನ ಜೊತೆಗೇ ಬೆಳೆದರಲ್ಲ, ಜೊತೆಗಿರುವುದೇ ಒಂದು ವರದಾನ ಸಿಕ್ಬಿಡ್ತು. सभी समीपता के वरदानी है. ऐसे अनुभव होता है. साथ का अनुभव होना यही समीपता की निशानी है. ನಿರಂತರ ಬಾಬನ ಸಾಥಲ್ಲೇ ಇರುವಂತಹ ಅನುಭವ ಮಾಡ್ತೀವಿ ಅಂದರೆ ಅದು ಸಮೀಪತೆಯ ಲಕ್ಷಣವಾಗಿದೆ. अलग होना मुश्किल है, साथ रहना स्वतः ही है. समीपता के संगठन के समीप है. राज्य सिंहासन लेंगे ना, सिंहासन पर भी जीत प्राप्त करेंगे ना.
जैसे अभी दिल पर जीत है, दिल को जीता फिर नंबरवार विश्व के राज्य सिंहासन पर जीत होगी. ಈಗ ನಾವು ಸಮೀಪದಲ್ಲಿರೋದ್ರಿಂದ ಬಾಬಾ ಹೇಳ್ತಾರೆ ಸಾತ್ ಮತ್ತೆ ಸಮೀಪ. ಸಿಂಹಾಸನವನ್ನು ಗೆಲ್ತೀವಿ, ಬಾಬನ ಹೃದಯವನ್ನು ಗೆಲ್ತೀವಿ, ವಿಶ್ವದ ರಾಜ್ಯ ಸಿಂಹಾಸನವನ್ನು ಗೆಲ್ತೀವಿ. ऐसी विजय है ना. आप लोगों के उमंग उत्साह को देख सभी उत्साह में चल रहे हैं और सदा चलते रहेंगे. ಎಲ್ಲ ದಾದಿಯರೆಲ್ಲ ಎಷ್ಟು ಉತ್ಸಾಹದಲ್ಲಿದ್ದರು. ಅವರ ಉಮಂಗ್ ಉತ್ಸಾಹವನ್ನು ನೋಡಿ ಎಲ್ಲ ಪರಿವಾರನು ಸದಾ ಉತ್ಸಾಹದಲ್ಲಿ ನಡೀತಾ ಇದ್ದರು. ಬಾಬಾ ಹೇಳ್ತಿದ್ದಾರೆ, बच्चे बाप की कमाल गाते हैं, आप बच्चों की कमाल गाते हैं. बच्चे बाप के कमाल गाते. बाबा ನೀನೆಂಥ ಚಮತ್ಕಾರ ಮಾಡಿದ್ದಿ, ಬಾಬಾ ಆಪನೆ ಕಮಾಲ್ ಕರ್ತೀಯ ಅಂತ ನಾವು ಹಾಡಾಡ್ತೀವಿ. बाबा बच्चों की कमाल गाते हैं. आप कहते हो वाह बाबा वाह. बाबा कहते, बाबा क्या कहते, नावेनंती वाह बाबा वाह अंतीವಿ. बाबा वाह बच्चे वाह. पार्टियों से अव्यक्त बाप दादा की मुलाकात. हम सभी पूज्य और पूर्वज आत्माएं. इतना नशा रहता है. ಬಾಬಾ ಎಷ್ಟು ಶಬ್ದ ಬಳಸ್ತಾರೆ ನೋಡಿ. ನಾವು ಪೂಜ್ಯ ಆತ್ಮರು, ನಾವೇ ಪೂರ್ವಜ ಆತ್ಮರು. ನಶ ಇರ್ತದ. आप सभी इस सृष्टि रूपी वृक्ष की जड़ में बैठे हो ना. सृष्टि रूपी ವೃಕ್ಷದ ಬೇರಿನಲ್ಲಿದ್ದೀವಿ. ಪೂರ್ವಜಾತ್ಮಗಳು, ನಂತರ ಪೂಜ್ಯಾತ್ಮರು, ಸೃಷ್ಟಿ ರೂಪಿ ವೃಕ್ಷದ ಬುಡದಲ್ಲಿ ಬೇರಿನಲ್ಲಿ ಕುಳಿತವರು. ಆದಿಪಿತಾಕ್ಕೆ ಬಚ್ಚೆ ಆದಿರತನ್. ನಾವು ಆದಿಪಿತನ ಮಕ್ಕಳು, ಆದಿರತ್ನಗಳು. ಇಸ್ ವೃಕ್ಷಕ್ಕೆ ತನ ಬಿ ಆಪ್ ಹೋ. ಈ ವೃಕ್ಷದ ಕಾಂಡವೇ ತಾವಾಗಿದ್ದೀರಿ ಅಂತ ಬಾಬಾ ತಿಳಿಸ್ತಾರೆ. जो भी डाल डालियाँ निकलती है वो बीज के बाद तना से ही निकलती है. तो सबसे आदि धर्म की आप आत्माएं हो. ಆದಿ ಧರ್ಮದ ಆತ್ಮಗಳು ನಾವು. ಎಷ್ಟಾಯಿತು ಶಬ್ದ. ಪೂಜ್ಯಾತ್ಮರು, ಪೂರ್ವಜಾತ್ಮರು, ಸೃಷ್ಟಿ ರೂಪಿ ವೃಕ್ಷದ ಬೇರಿನಲ್ಲಿರೋರು, ಆದಿಪಿತನ ಮಕ್ಕಳು, ಆದಿರತ್ನಗಳು, ವೃಕ್ಷದ ಕಾಂಡದಲ್ಲಿದ್ದೀರಿ, ಆದಿ ಧರ್ಮದ ಆತ್ಮರಾಗಿದ್ದೀರಿ. ಸಭಿ ಪೀಚೆ ನಿಕಲ್ತೆ ಇಸ್ಲಿಯೇ ಆಪ್ ಪೂರ್ವಜು. ಉಳಿದವರು ಎಲ್ಲರೂ ನಂತರ ಬರ್ತಾರೆ. ಈ ಸೃಷ್ಟಿಯ ನಾಟಕದಲ್ಲಿ ಸಂಗಮ ಯುಗವೇ ಆದಿಯುಗ. ಸಂಗಮ ಯುಗ ಆದಿಯುಗ, ಸತ್ಯಯುಗದ ಆದಿ. ಸತ್ಯಯುಗದ ಆದಿ, ಸಂಗಮ ಯುಗದ ಆದಿ ಪಿತ ಯಾರು? ಆ್ಯಕ್ಚುಲಿ ಇದು ಶುಭ ಬಂದೇ ಪಾರ್ಟ್. ಆದರೆ ಎದುರಿನಲ್ಲಿ ಬ್ರಹ್ಮ ಬಾಬಾ ಮಾಸ್ಟರ್ ಆದಿಪಿತ ಇದ್ದಾರೆ. ಅವರ ಜೊತೆಗೆ ನಾವೆಲ್ಲರೂ ಕೂತ್ಕೊಂಡಿದ್ದೀವಿ. ನಾವೆಲ್ಲರೂ ಸಾಥ್ ಕೊಡುವವರು, ಸಾಥಲ್ಲೇ ಹೋಗುವವರು, ಸಾಥಲ್ಲೇ ರಾಜ್ಯಭಾರ ಮಾಡಲಿಕ್ಕೆ ಬರೋರು. ಆದ್ದರಿಂದ ಆಪ್ ಫೌಂಡೇಶನ್ ಹೋ, ಆಪ್ ಪೂರ್ವಜ ಹೋ. ಇಡೀ ಕಲ್ಪವೃಕ್ಷಕ್ಕೆ ನಾವು ಫೌಂಡೇಶನ್, ನಾವೇ ಪೂರ್ವಜರು. जितना फाउंडेशन पक्का होता उतनी रचना भी पक्की होती है. ಫೌಂಡೇಶನ್ ಪಕ್ವ ಇತ್ತಂದರೆ ರಚನೆಯೂ ಸಹ ಪಕ್ವವಾಗಿರ್ತದೆ. तो इतना अटेंशन अपने ऊपर रखना है. ಈ ರೀತಿ ನಾನು ಪೂರ್ವಜಾತ್ಮ, ನಾನು ಫೌಂಡೇಶನ್, ನಾನು ವೃಕ್ಷದ ಕಾಂಡ, ನಾನು ಆದಿ ಪಿತನ ಆದಿರತ್ನ, ಇವೆಲ್ಲ ನೆನಪು ಮಾಡಿಕೊಂಡ್ರೆ ಎಷ್ಟು ಜವಾಬ್ದಾರಿ ಫೀಲ್ ಆಗ್ತದೆ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ನಮ್ಮ ಮೇಲೆ ನಮಗೆ ಭಾಳ ಅಟೆನ್ಷನ್ ಬರ್ತದೆ. पूर्वज अर्थात तना होने के कारण डायरेक्ट बीज से कनेक्शन है. ನಾವು ಪೂರ್ವಜ ಆಗಿರೋದ್ರಿಂದ
ತನ ಕಾಂಡದಲ್ಲಿ ನಾವು ಇರೋದರಿಂದ ಡೈರೆಕ್ಟ್ ಬೀಜದ ಜೊತೆಗೆ ನಮಗೆ ಕನೆಕ್ಷನ್. ಇಡೀ ಸೃಷ್ಟಿಯ ವೃಕ್ಷದ ಬೀಜ ಸ್ವರೂಪ ಯಾರು? ಶಿವಪಾಪ. ನಾವು ಕಾಂಡದಲ್ಲಿದ್ದೀವಿ, ಬುಡದಲ್ಲಿದ್ದೀವಿ, ನಮಗೆ ನೇರ बीजद जೊತೆಗೆ कनेक्शन. आप पलक से कह सकते हो ना, हम डायरेक्ट परमात्मा द्वारा रचे हुए हैं. ಎಷ್ಟು ನಾವು ಹುಮ್ಮಸ್ಸಿನಿಂದ ಹೇಳ್ಬೋದು, ನಾನು ಡೈರೆಕ್ಟ್ ಪರಮಾತ್ಮನ ಮೂಲಕ ರಚಿಸಲ್ಪಟ್ಟವನು, ಡೈರೆಕ್ಟ್ ಪರಮಾತ್ಮನಿಂದ ರಚಿಸಲ್ಪಟ್ಟವನು. ಈ ಜೀವನ ಸಿಕ್ಕಿದ್ದು ನಮಗೆ ಡೈರೆಕ್ಟ್ ಬೀಜದಿಂದ. ಆದ್ದರಿಂದ ಆದಿ ಅನ್ನುವಾಗಲೇ ಸಂಗಮಯುಗ. ಸಂಗಮಯುಗ ಪ್ರಾರಂಭ ಆಗಬೇಕಾದ್ರೆ ಶುಭಾಬರೇ ಬಂದು ಸಂಗಮಯುಗ ಪ್ರಾರಂಭ ಆಯಿತು. ಬಾಬಾ ಹೇಳ್ತಾರೆ, ಡೈರೆಕ್ಟ್ ಪರಮಾತ್ಮನಿಂದ ನಾವು ರಚಿಸಲ್ಪಟ್ಟವರು. दुनिया वाले से पूछो किसने रचा, तो सुनी सुनाई कह देंगे कि भगवान ने रचा. ಜಗತ್ತಿನವರ ಹತ್ರ ನಿಮ್ಮನ್ನು ರಚಿಸಿದವನು ಯಾರು ಅಂತ ಕೇಳಿದರೆ ಎಲ್ಲೋ ಹೇಳಿದ್ದು ಕೇಳಿದ್ದು ಭಗವಂತನೇ ರಚನೆ ಮಾಡಿದ ಅಂತ ಹೇಳ್ಬೋದವರು. ಲೇಕಿನ್ कहने मात्र है आप डायरेक्ट ಪರಮ ಆತ್ಮ की ರಚನಾ है. ನಾವು ನೋಡಿ ಡೈರೆಕ್ಟ್ ಪರಮ ಆತ್ಮನಿಂದ ರಚಿಸಲ್ಪಟ್ಟವರು. ಡೈರೆಕ್ಟ್ ಪರಮ ಆತ್ಮನೇ ಬಂದು ನಮಗೆ ಜನ್ಮ ಕೊಟ್ಟವರು. ಎಷ್ಟು ಪಲಕ್ನಿಂದ ಹೇಳ್ತೀವಿ ನಾವು. ಅವರು ಯಾರ್ಯಾರೋ ಹೇಳಿದ್ದು ಕೇಳಿದ್ದು ನೋಡಿ ಇಲ್ಲ ಭಗವಂತನೇ ನಮ್ಮನ್ನು ರಚಿಸಿದ ಅಂತ ಅನ್ಬೋದು. आजकल के ब्राह्मण भी कहते हम ब्रह्मा के बच्चे हैं, लेकिन ब्रह्मा के बच्चे प्रैक्टिकल में आप हो ना. ಬಾಬಾ ಹೇಳ್ತಿದ್ದಾರೆ, ಆದಿಪಿತ ಬ್ರಹ್ಮನ ಮಕ್ಕಳು, ಪ್ರಾಕ್ಟಿಕಲ್ ಆಗಿ ನಾವುಗಳು. ये खुशी है हम डायरेक्ट रचना है. ಎಷ್ಟು ಪಾಯಿಂಟ್ ಆಯಿತು? डायरेक्ट रचना, डायरेक्ट परमात्मा द्वारा रचे हुए, डायरेक्ट बीज से कनेक्शन, फाउंडेशन, पूर्वज, आदि धर्म के आप आत्माएं, वृक्ष की तना, आदि रतन, सृष्टि रूपी वृक्ष की जड़, आप सभी पूज्य, आप सभी पूर्वज आत्माएं. ಇದನ್ನು ಕೇಳಿದರೆ ಎಷ್ಟು ನಮ್ಮ ಮೇಲೆ ನಮಗೆ ಟೆನ್ಷನ್ ಬರ್ತದೆ. यह खुशी है कि हम डायरेक्ट रचना है, कोई महान आत्मा धर्मात्मा की रचना नहीं. ನಾವು ಯಾವುದೇ ಮಹಾತ್ಮರ ರಚನೆ ಅಲ್ಲ, ಯಾವುದೇ ಧರ್ಮಾತ್ಮರ ರಚನೆಯೂ ಅಲ್ಲ. डायरेक्ट परम आत्मा की रचना है. तो डायरेक्ट में कितनी शक्ति है. ಡೈರೆಕ್ಟ್ ಪರಮಾತ್ಮನಿಂದ ರಚನೆ ಆಗಿರೋದ್ರಿಂದ ನಮಗೆ ಎಷ್ಟು ಶಕ್ತಿ ಇದೆ. दुनिया वाले ढूंढ रहे हैं कि कोई वेश में भगवान आ जाएगा. आप कहते हो, ಜಗತ್ತಿನ ಜನ ಹುಡುಕಾಡ್ತಿದ್ದಾರೆ, ಯಾವ ರೂಪ ತಾಳಿ ಪರಮಾತ್ಮ ಖಂಡಿತವಾಗಿ ಬರ್ತಾನೆ, ಯಾವ ರೂಪ ತಾಳಿ ಬರ್ತಾನೆ ಅಂತವ್ರು ಹುಡುಕ್ತಿದ್ದಾರೆ. ನಾವೇನಂತೀವಿ, ಹಮ್ ಸಬ್ಕೋ ಬಾಬಾ ಮಿಲ್ ಗಯಾ. तो कितनी खुशी है, ಎಷ್ಟು ಖುಷಿ ನಮಗೆ. तो इतनी खुशी रहती है, अष्ट खुशी दिया अंत खेलता बाबा. आपको देख करके और भी खुश हो जाए, क्योंकि खुश रहने वाले का चेहरा ಹೇಗಿರ್ತದೆ ಹೇಳಿ. ಖುಷಿ ಖುಷಿಯಲ್ಲಿರೋರ ಮುಖ ಸದಾ ಕಾಲಕ್ಕೂ ಖುಷಿ ನಮಃ ಹೋಗ ಅಲ್ವಾ. ಹೇಗೆ ನಾವು ಬಲವಂತರು ಬುದ್ಧಿವಂತರು ಅಂತೀವಲ್ಲ, ಖುಷಿಯಲ್ಲಿರೋರು ಖುಷಿವಂತರು. ಅಷ್ಟು ಖುಷಿ ತುಂಬಿದಂಥ ಮುಖ ನಮ್ಮದಾಗಿರ್ತದೆ ಅಂತ ಬಾಬಾ ತಿಳಿಸ್ತಾರೆ. ಅಷ್ಟೊತ್ತಿಗೆ ನಿಮ್ಗೆ ಗೊತ್ತಿದೆ, ಗ್ಲೋಬಲ್ ಹಾಸ್ಪಿಟಲ್ 1991-92 ಗ್ಲೋಬಲ್ ಹಾಸ್ಪಿಟಲ್ ಪ್ರಾರಂಭ ಆದದ್ದು. ಆ ಸಮಯದಲ್ಲಿ ಬಾಬಾ ಗ್ಲೋಬಲ್ ಹಾಸ್ಪಿಟಲ್ಗೆ ಬಾಯಿ ಬಹನೋಂಕೆ ಪ್ರತಿ ಮುರಳಿ ನುಡಿಸ್ತಾರೆ. हॉस्पिटल में कोई दुखी आता है तो खुश होता है ना. ಗ್ಲೋಬಲ್ ಹಾಸ್ಪಿಟಲ್ನ ವಿಶೇಷತೆ ಏನಂದರೆ, ಯಾರೇ ದುಃಖಿ ಆತ್ಮಗಳು ಬಂದರೆ ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋರು ಏನಾಗ್ಬಿಡ್ತಾರೆ, ಖುಷಿ ಪಡ್ತಾರಲ್ವ.
ऐसा वातावरण खुशी का है जो कोई भी आए दुख भूल जाए. ಯಾರು ಬೇಕಾರೆ ಬರಲಿ, ಗ್ಲೋಬಲ್ ಹಾಸ್ಪಿಟಲ್ಗೆ ಬಂದರೆ ದುಃಖವನ್ನೇ मर्त बिड़बेकु. क्योंकि वातावरण बनता है व्यक्ति के वैब्रेशन से. वातावरण क्रिएट आಗುವಂತದ್ದು ವ್ಯಕ್ತಿಗಳ ವೈಬ್ರೇಷನ್ ಇಂದ. ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ ಸೇವೆ ಮಾಡುವಂಥವ್ರು ಎಲ್ಲರೂ ಖುಷಿ 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 ಖುಷಿಯಲ್ಲಿ ಸೇವೆ ಮಾಡಿಬಿಟ್ರೆ ವಾತಾವರಣ ಏನಾಗ್ತದೆ? ಅದು ಖುಷಿಯ ವಾತಾವರಣ. ಅಲ್ಲಿ ಯಾರು ಬರ್ತಾರೋ ಅವರು ಪರಿವರ್ತನೆ ಆಗ್ತಾರೆ ಆ ವೈಬ್ರೇಷನ್ನಿಂದ. कोई दुखी आत्माओं का संगठन हो तो वहाँ का वातावरण दुख का होगा. ಬರೀ ದುಃಖದ ಸಂಘಟನೆ, ಎಲ್ಲರೂ ಕಣ್ಣೀರು ಹಾಕ್ತಿದ್ದಾರೆ, ಎಲ್ಲರೂ ಒಬ್ರಿಗೊಬ್ರು ನೋಡಿ ನೋಡಿ ದುಃಖಿಸ್ತಿದ್ದಾರೆ. ವಾತಾವರಣ ಫುಲ್ ಏನು? ದುಃಖದ ವಾತಾವರಣ. ವಹಾ ಕೊಯ್ ಹಸ್ತಾ ಬಿ ಆಯೇಗಾ. ಒಂದು ವೇಳೆ ಎಲ್ಲರೂ ಕಣ್ಣೀರು ಹಾಕ್ತಿದ್ದಾರೆ, ಒಬ್ಬ ವ್ಯಕ್ತಿ ನಗ್ನಗ್ತಾ ಬಂದ ಅಂತ ತಿಳ್ಕೋಣ, ತೋ ಚುಪ್ ಹೋ ಜಾಯೇಗಾ. ಆ ದುಃಖದ ವಾತಾವರಣ ನೋಡಿ ನಗ್ನಗ್ತಾ ಬಂದವನು ಏನಾಗ್ಬಿಡ್ತಾನೆ? ಚುಪ್ ಹೋ ಜಾಯೇಗಾ, ಸುಮ್ಮನೆ ಆಗ್ಬಿಡ್ತಾನೆ. ಅವರು ಕಹಿ ಖುಷಿ रहने वाले ವ್ಯಕ್ತಿयों की ಸಂಘಟನೆ. ಕೆಲವು ಕಡೆ ಎಷ್ಟು ಖುಷಿ ಎಲ್ಲರೂ ಖುಷಿಯಲ್ಲಿದ್ದಾರೆ ಅಂತ ಸಂಘಟನೆ ಇದೆ, ಖುಷಿ का संगठन. कैसी भी दुखी आत्माएं आएगी तो बदल जाएगी. ಎಲ್ಲರೂ ಖುಷಿಯಲ್ಲಿದ್ದಾರೆ, ಒಬ್ಬರು ಯಾರೋ ದುಃಖಿ ಆತ್ಮ ಬಂದರಂತ ತಿಳ್ಕೋಣ, ಅವು ಏನಾಗ್ತಾರೆ? ಅವರು ಎಷ್ಟು ಖುಷಿ ಆಗ್ಬಿಡ್ತಾರೆ. ಪ್ರಭಾವ ಜरूर पड़ता है ना. तो एवर हैप्पी हॉस्पिटल है ना. बाबा अंतिದ್ದಾರೆ एवर हैप्पी हॉस्पिटल. सिर्फ हेल्दी नहीं हैप्पी भी हो. ಬರೀ ಆರೋಗ್ಯ ಸರಿಪಡಿಸಿಕೊಳ್ಳುವಂಥ ಆಸ್ಪತ್ರೆ ಅಲ್ಲ, ಸಂತೋಷವನ್ನು ವೃದ್ಧಿಸುವಂಥ ಆಸ್ಪತ್ರೆ. ಹೆಲ್ದಿ ಮತ್ತು ಹ್ಯಾಪಿ. सब मुस्कुराते रहेंगे, हंसते रहेंगे तो आधी दवाई हो जाएगी. ಅಲ್ಲಿರುವಂಥ ಸೋದರ ಸೋದರಿಯರು, ಡಾಕ್ಟರ್ಸ್, ನರ್ಸಸ್ ಮುಗುಳ್ನಗ್ತಾ ಇದ್ದರೆ, ಖುಷಿ ಖುಷಿಯಲ್ಲಿದ್ದರೆ ರೋಗಿಗೆ ಅರ್ಧ ಔಷಧಿ ಕೊಟ್ಟಂಗೆನೆ. ಅದಕ್ಕೇ ಹೇಳ್ತಾರೆ ಖುಷಿ. ಅದು ಆದಿ ದವಾಯಿ. ಫಸ್ಟ್ ಏಡ್ ಖುಷಿ, ಆದಿ ದವಾಯಿ ಖುಷಿ. अर्ध औषधि याವುದು? खुशी. तो दवाइयों का खर्च भी बच जाएगा. अर्ध खुशी पट्बिट्रे ರೋಗಿ ಅವನಿಗೆ ಔಷಧಿಯ ಖರ್ಚು ಉಳಿತದೆ. पेशेंट भी खुश हो जाएंगे, कम खर्चे में निरोगी बन गए. हॉस्पिटल का खर्चा भी कम हो जाएगा, डॉक्टर्स के टाइम भी कम देना पड़ेगा. ಖರ್ಚು ಕಡಿಮೆ, ರೋಗಿಗೆ ಖುಷಿ, ಬೇಗ ಆರೋಗ್ಯ ಸರಿ ಆಗ್ತದೆ, ಡಾಕ್ಟರ್ದು ಟೈಮು ಉಳಿತಾಯ ಆಯಿತು ಅಲ್ವಾ. ಪೇಷಂಟನ್ನು ಖುಷಿ ಪಡ್ತಾನೆ. जैसे साकार में देखा ब्रह्मा बाबा के आगे आते थे तो क्या अनुभव सुनाते थे. ಯಾರಾದರೂ ಬ್ರಹ್ಮ ಬಾಬನ ಎದುರಿಗೆ ಬಂದರೆ ಸಾಕು, ಎಲ್ಲರೂ ಏನು ಅನುಭವ ಹೇಳ್ತಿದ್ರು? ಬಹುತ್ ಬಾತೆ ಲೇಕರ್ ಆತೈತೆ. ಬ್ರಹ್ಮ ಬಾಬನ ಮುಂದೆ ನಾನು ಅದನ್ನು ಹೇಳಬೇಕು, ಇದನ್ನು ಹೇಳಬೇಕು, ಭಾಳ ವಿಚಾರವನ್ನು ಹೊತ್ಕೊಂಡು ಬರ್ತಿದ್ರು. ಬಾಪಕ್ಕೆ ಆಗೆ ಆನೆ ಸೆ ಬ್ರಹ್ಮ ಬಾಬನ ಮುಂದೆ ಬರ್ತಾ ಇದ್ದಂತೆ ಏನಾಗ್ತಿತ್ತು? ಒಂದು ಬಾತೋಂಕ ಹಲ್ ಅಂದರಿ ಅಂದರ ಜಾತ. ಅವರು ಯಾವ ಪ್ರಶ್ನೆಗಳನ್ನು ಹೊತ್ಕೊಂಡು ಬರ್ತಿದ್ರು, ಬ್ರಹ್ಮ ಬಾಬನ ಎದುರಿಗೆ ಬಂದಾಗನೇ ಒಳಗೊಳಗೆ ಅವರಿಗೇ ಏನಾಗ್ತಿತ್ತು? ಉತ್ತರ ಸಿಕ್ಬಿಡ್ತಿತ್ತು. ये अनुभव सुने हैं ना. ऐसे आप डॉक्टर्स के सामने कोई भी आए तो आते ही आधी बीमारी वही ठीक हो जाए. ಡಾಕ್ಟರ್ಗೆ ನನಗೆ ಅಲ್ಲಿ ನೋವು ಇಲ್ಲಿ ನೋವು ಹಂಗೆ ಹಿಂಗೆ ಎಲ್ಲ ಹೇಳಬೇಕಂತ ರೋಗಿ ಬಂದಿರ್ತಾನೆ. ಆ ಡಾಕ್ಟ್ರದ್ದು ನಗುಮುಖ ಖುಷಿಯ ವೈಬ್ರೇಷನ್ ನೋಡಿ ಈ ರೋಗಿ ಏನಾಗ್ತಾನೆ? ಅರ್ಧ ರೋಗ ಒಂದು ಸರಿಯಾಗಿಬಿಡ್ತದೆ. ಸಭಿ ಡಾಕ್ಟರ್ಸ್ ಐಸೆ ಹೋನ, ಎಲ್ಲ ಡಾಕ್ಟರ್ಸ್ ಅದೇ ರೀತಿ ಇದ್ದೀರಲ್ವಾ. जैसे बाप अलौकिक है तो बाप के बच्चे जो कार्य के निमित्त है वो भी सब अलौकिक होंगे. ಬಾಬನ ಕಾರ್ಯ ಅಲೌಕಿಕ ಕಾರ್ಯ. ಮಕ್ಕಳು ಯಾವ ಕಾರ್ಯಕ್ಕೆ ನಿಮಿತ್ತರಾಗಿದ್ದಾರೋ ಅವೆಲ್ಲ ಕಾರ್ಯನೂ अलौकिक. आप सभी भी अलौकिक जीवन है. आप सबकी अलौकिक जीवन है या साधारण जीवन है? ಬಾಬಾ ಕೇಳ್ತಾರೆ ಟೋಟಲ್ ಸ್ಟಾಫಿಗೆ, ನಿಮ್ಮ ಜೀವನ ಸಾಧಾರಣ ಜೀವನನೋ
ಅಥವಾ अलौकिक जीवननो? जितना जितना तपस्या में आगे बढ़ते जाएंगे उतना आपके वाइब्रेशन बहुत तीव्र गति से कम करेंगे. ಬಾಬಾ ಅಂತಾರೆ ಆಸ್ಪತ್ರೆ ಸ್ಟಾಫ್ ಹೆಂಗಿರ್ಬೇಕು? ಮೊದಲನೇದೇನೆಂದ್ರು ಬಾಬಾ ಖುಷಿಯಲ್ಲಿ ಇರಬೇಕು. ಈಗಂತಾರೆ ಬಾಬಾ ತಾವೆಲ್ಲ ಎಷ್ಟು ತಪಸ್ಸಿನಲ್ಲಿ ಮುಂದುವರಿತೀರೋ ನಿಮ್ಮ ವೈಬ್ರೇಷನ್ ಭಾಳ ತೀವ್ರ ಗತಿಯಲ್ಲಿ ಕೆಲಸ ಮಾಡ್ತದೆ. अच्छा कम खर्चा बाला नशील वाली ಹಾಸ್ಪಿಟಲ್ ಹೋಗಿ चाहिए. ಕಡಿಮೆ ಖರ್ಚಿನಲ್ಲಿ ಅಧಿಕ ಕೆಲಸ ಆಗಬೇಕು ಅಂತ ಹಾಸ್ಪಿಟಲ್ ಆಗಬೇಕು. ಬೇರೆ ಎಲ್ಲ ಹಾಸ್ಪಿಟಲಿಗೆ ಹೋಗಬೇಕಾದ್ರೆ ಮೊದಲು ಭಯ ಶುರು ಆಗ್ತದೆ. ಏನು ಭಯ? ಎಷ್ಟು ಬಿಲ್ಲು ಬರ್ತದೋ ಏನೋ, ರೋಗವಾಸಿ ಆಗ್ತದೋ ಇಲ್ಲೋ, ಬಿಲ್ಲು ಎಷ್ಟು ಕೊಡ್ತಾರೋ ಏನೋ, ಭಯ ಭಯ ಭಯ. ಈ ಆಸ್ಪತ್ರೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಏನಾಗಬೇಕು? ಕೆಲಸ ಆಗಬೇಕು. ಕಡಿಮೆ ಖರ್ಚಿನಲ್ಲಿ ರೋಗಿಯ ರೋಗ ವಾಸಿ ಆಗಬೇಕು. ಟೈಮ್ ಬಿ ಕಮ್ ಖರ್ಚು, ಸಮಯನೂ ಕಡಿಮೆ ತಗೋಬೇಕು. ಸ್ಥೂಲ ಧನ್ ಬಿ ಕಮ್ ಖರ್ಚು ಅವ್ರ ಬಾಲಾನಶಿ, ಹಣನೂ ಕಡಿಮೆ ಖರ್ಚು, ಸಮಯನೂ ಕಡಿಮೆ ಖರ್ಚು. ನಂತರ ಬೇಗ ವಾಸಿ ಆಗಬೇಕು, ರೋಗ ಬೇಗ ವಾಸಿ ಆಗಬೇಕು. नाम बड़ा और खर्चा कम, ऐसे अलौकिक सेवादारी होना. फाउंडेशन अच्छा डाला है ना. हॉस्पिटल लगती है या योग भवन लगता है? ಇದು ಹಾಸ್ಪಿಟಲ್ ಅನ್ನಿಸ್ತದೋ ಅಥವಾ ಯೋಗ ಭವನ ಅನ್ನಿಸ್ತದೋ? ಒಂದನೇದಾಗಿ ಇವ್ರಿಗೇನು ಫೀಲ್ ಆಗಬೇಕು? ನಾವು ಅಲೌಕಿಕ. ಎರಡನೇದಾಗಿ ಏನು ಫೀಲ್ ಆಗಿರಬೇಕು? ನಾನು ಖುಷಿಯಲ್ಲಿರಬೇಕು. ಮೂರನೇದಾಗಿ ಏನಂದ್ರು ಬಾಬಾ, ಜಿತನ ತಪಸ್ಯ ಮೇ ಆಗೆ ಬಿಡ್ತೆ ಜಾಯಂಗೆ ಆವಾಗ ವೈಬ್ರೇಷನ್ ತೀವ್ರ ಗತಿಯಲ್ಲಿ ಪವರ್ಫುಲ್ ವೈಬ್ರೇಷನ್ ಇರ್ತದೆ. ಇದು ಅಲ್ಲಿದ್ದವರಿಗೆ ಬಾಬಾ ಏನು ಮಾಡ್ತಿದ್ದಾರೆ, ಹೆಂಗಿರಬೇಕು ಅನ್ನೋದನ್ನು ತಿಳಿಸ್ತಿದ್ದಾರೆ. ಆವಾಗ ಎಲ್ಲರೂ ಡಾಕ್ಟರ್ಸ್, ನರ್ಸಸ್, ಆಯಾಗಳು ಎಲ್ಲರೂ ಇದೇ ರೀತಿ ಇದ್ದು ಬಿಟ್ಟರೆ ಇದು ಹಾಸ್ಪಿಟಲು ಅಥವಾ ಯೋಗ ಭವನನೋ ಅಂತ ಅನಿಸ್ಬೇಕು. ऐसा आवाज़ होगा, ये हॉस्पिटल नहीं, यह योग केंद्र है, हैप्पी हाउस है. ಎಲ್ಲರಿಗೆ ಏನು ಫೀಲ್ ಆಗಬೇಕಂತಾರೆ ಬಾಬಾ, ಇದು ಯೋಗ ಕೇಂದ್ರ, ಯೋಗ ಭವನ, ಇದು हैप्पी हाउस. ऐसे लौकिक में भी हैप्पी हाउस बनाते हैं. जो भी अंदर आएगा हंसते ही रहेगा. हैप्पी हाउस ಮಾಡ್ತಾರೆ. ಒಳಗಡೆ ಬರ್ತಲೇ ನಗ್ನಗ್ತಾ ಇರ್ತಾರೆ. ಲೇಕಿನ್ ಏ ಮನಕ್ಕೆ ಮುಸ್ಕರಾಹಟ್ है. ಇಲ್ಲಿ ಮಾತ್ರ ಮನಸ್ಸು ಅರಳ್ತದೆ, ಮನಸ್ಸು ಸಂತೋಷದಿಂದ ಅರಳ್ತದೆ. ಇದು ಮನಸ್ಸಿನ ಮುಸ್ಕರಾಹಟ್. ಅಲ್ಲೆಲ್ಲ ಏನು ಮಾಡ್ತಾರೆ, ನಗೆ ಏನಾದ್ರು ನಗೆ ಹಬ್ಬ, ನಗೆ ಕೂಟ ಅಥವಾ ನಗೆ ಹೌಸ್ ಅಂತ ಏನು ಮಾಡ್ತಾರೋ, ಬರುವಾಗಲೇ ನಗ್ತಾರೆ. ಆದರೆ ಮನಸ್ಸು ನಗಬೇಕಲ್ಲ. ಬಾಬಾ ಅಂತಾರೆ ಮನಕ್ಕೆ ಮುಸ್ಕರಾಹಟ್ ವಹ ಹೋತಾ ಹೈ ಥೋಡೆ ಸಮಯ ಕೇಳಿ. ಅವ್ರು ಸ್ವಲ್ಪ ಸಮಯ ನಗ್ತಾರೆ, ಮತ್ತೆ ಒಳಗಿನ ದುಃಖ ಕಷ್ಟ ಹಾಗೆ ಹೊತ್ಕೊಂಡೇ ಇರ್ತಾರೆ. ಇಲ್ಲಿ ಹಾಗಲ್ಲ, ಮನಸ್ಸು ಅರಳುವಿಕೆ. ಯಹ ಸದಾ ಕಾಲ ಕೇಳಿ. ಅಚ್ಚ ಸದಾ ಹರ್ಷಿತ ಮೂಡ್ ಮೇ ರಹೋ. ಮೂಡ್ ಹೆಂಗಿರ್ಬೇಕಾ? ಸದಾ ಹರ್ಷಿತ ಮೂಡ್. ಕುछ भी हो जाए अपने ಮೂಡ್ नहीं ಆಫ್ करना. ಏನಾದರೂ ಆಗಲಿ ನಮ್ಮ ಮೂಡ್ ಎಂದಿಗೂ ಸಹಿತ ಆಫ್ ಆಗಬಾರ್ದು. कोई गाली भी दे, ಇನ್ಸಲ್ಟ್ भी करे, ಬೇರೆಯವ್ರು ನಮಗೆ ಬೈಬೋದು, ಎಲ್ಲರೂ ನಮಗೆ ಇನ್ಸಲ್ಟ್ ಮಾಡ್ಬೋದು. ಲೇಕಿನ್ आप सदा हर्षित रहना, हर्षित मोड कभी भी ऑफ नहीं करना. हर्षित मोड. अच्छा, ओम शांति. ಇವತ್ತಿನ ವರದಾನ, समर्पण भाव से सेवा करते सफलता प्राप्त करने वाले सच्चे सेवादारी भव. ಸಮರ್ಪಣಾ ಭಾವದಿಂದ ಸೇವೆಯನ್ನು ಮಾಡುತ್ತಾ ಸಮರ್ಪಣಾ ಭಾವದಿಂದ ಸೇವೆಯನ್ನು ಮಾಡುತ್ತಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸತ್ಯ ಸೇವಾದಾರಿ ಆಗಿರಿ.
ಆವಾಗಲೂ ಸೇವೆ ಮಾಡುವಾಗ ಸಮರ್ಪಣಾ ಭಾವದಿಂದ ಮಾಡಬೇಕು. ಸಮರ್ಪಣಾ ಭಾವದಿಂದ ಸೇವೆ ಮಾಡುವಾಗ ಏನು ಸಫಲತೆ ಪ್ರಾಪ್ತಿಯಾಗ್ತದೆ, ಅದು ಸತ್ಯ ಸೇವಾದಾರಿಗಳು. ಎಲ್ಲಿ सच्चे सेवादारी वो है समर्पण भाव से सेवा करते. सेवा में जरा भी मेरापन भाव ना हो. ಸೇವೆ ಮಾಡುವಾಗ ನಾನು ನನ್ನದು ಈ ಭಾವನೆ ಬರಬಾರ್ದು. ಜहाँ मेरापन है वहाँ सफलता नहीं. मेरापन ಬಂದರೆ ಅಲ್ಲಿ ಸಫಲತೆ ಇರುವುದಿಲ್ಲ. जब कोई ये समझ लेते ये मेरा काम है, मेरा विचार है, ये मेरी फर्ज अदाई है, तो ये मेरापन आना, ಮೋಹ ಉತ್ಪನ್ನ ಹೋನ. ಬಾಬಾ ತಿಳಿಸ್ತಿದ್ದಾರೆ, ಇದು ನನ್ನ ಕೆಲಸ, ನನ್ನ ವಿಚಾರ, ಇದು ನಂದು ಕರ್ತವ್ಯ, ನನ್ನ ಫರ್ದ ಜಾಯಿ, ಇದು ನಾನೇ ಮಾಡಬೇಕು. ಈ ಮೆರಾಪನ್ ಏನಿದೆ ಅದು ಮೋಹವನ್ನು ಉತ್ಪನ್ನ ಮಾಡ್ತದೆ. ಲೇಕಿನ್ ಕಹಾ ಭಿ ರಹತೆ ಸದಾ ಸ್ಮೃತಿ ರಹೆ ಮೈ ನಿಮಿತ್ತು. ಎಲ್ಲಿದ್ದರೂ ಸಹಿತ ಇದು ನೆನಪಿರಬೇಕು, ನಾನು ಕೇವಲ ಈ ಕೆಲಸ ಮಾಡಲಿಕ್ಕೆ ನೇಮಿಸಲ್ಪಟ್ಟವನು, ನಾನು ಕೇವಲ ನಿಮಿತ್ತ. ये मेरा घर नहीं है लेकिन सेवा स्थान है. ಇದು ನನ್ನ ಮನೆ ಅಲ್ಲ, ಇದು ಸೇವಾ ಸ್ಥಾನ. तो समर्पण भाव से निर्माण और नष्ट मोह बन सफलता को प्राप्त कर लेंगे. ಈ ರೀತಿ ಸಮರ್ಪಣಾ ಭಾವ ಇತ್ತಂತಂದರೆ ನಮ್ಮಲ್ಲಿ ನಿರ್ಮಾಣ, ಸ್ಥಾನ, ಮಾನ, ಹೊಗಳಿಕೆ, ನಾನು ಮಾಡಿದೆ ಇದೇನಿಲ್ಲ. ಸಮರ್ಪಣಾ ಭಾವದಲ್ಲಿ ನಾನು ಕೇವಲ ನಿಮಿತ್ತ, ನಷ್ಟ ಮೋಹ, ಈ ಸ್ಥಿತಿ ಸಫಲತೆ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಯಾವುದೇ ಸೇವೆ ಮಾಡುವಾಗ ಸಮರ್ಪಣಾ ಭಾವದಿಂದ ಮಾಡಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸತ್ಯ ಸೇವಾದಾರಿ ಆಗಿರಿ. ಸ್ಲೋಗನ್: ಸದಾ ಅಪ್ನೆ ಸ್ವಮಾನ ಕಿ ಸೀಟ್ ಪರ ರಹೋ. ಸದಾ ಕಾಲಕ್ಕೂ ಸ್ವಮಾನದ ಸೀಟಿನಲ್ಲಿ ಕೂತ್ಕೊಳ್ಳಿ. ಸರ್ವಶಕ್ತಿಯ ಆರ್ಡರ್ ಮಾನ್ತಿ रहेगी. ಸ್ವಮಾನದ ಸೀಟಲ್ಲಿ ಕೂತ್ಕೊಂಡ್ರೆ ಸರ್ವಶಕ್ತಿಗಳು ನಮ್ಮ ಆರ್ಡರನ್ನು ಒಪ್ಕೊಳ್ತವೆ. ಸ್ವಮಾನದ ಸೀಟಲ್ಲಿ ಕುಂತಾಗ ಸರ್ವಶಕ್ತಿಗಳು ಆತ್ಮ ಕೊಡುವ ಆದೇಶವನ್ನು ಮನ್ನಿಸ್ತದೆ, ಕೇಳ್ತದೆ ಅಂತ ಬಾಬಾ ತಿಳಿಸ್ತಾರೆ. ಇವತ್ತಿನ ಸ್ವಮಾನ: ನನ್ನ ಆತ್ಮ ಪವಿತ್ರತೆಯ ಕಿರೀಟಧಾರಿ. ಅಚ್ಚಾ, ಓಂ ಶಾಂತಿ. ಒಂದು ಕ್ಷಣ ಅಟೆನ್ಷನ್ ಪ್ಲೀಸ್. ಅಟೆನ್ಷನ್ ಪ್ಲೀಸ್ ಅಂದರೆ ನನ್ನ ಆತ್ಮ ಅಂತ ಅರ್ಥ. ಭೃಕುಟಿ ಸಿಂಹಾಸನದಲ್ಲಿ ಕುಳಿತಿರುವ ನಿಶ್ಚಯ ಬುದ್ಧಿ ವಿಜಯಿ ರತ್ನ ನಾನು. ನನ್ನ ಸಮ್ಮುಖದಲ್ಲಿ ಬಾಪ್ತಾದ ನನ್ನನ್ನು ನೋಡ್ತಾ ಇದ್ದಾರೆ. ಬಾಪ್ತಾದರವರ ಮುಂದೆ ನಿಶ್ಚಯ ಬುದ್ಧಿ ವಿಜಯಿ ರತ್ನ ಹೊಳೆಯುತ್ತಿರುವ ಆತ್ಮಜ್ಯೋತಿ ನಾನು. ಬ್ರಹ್ಮ ತಂದೆಯ ಸೂಕ್ಷ್ಮ ದೇವತಾ ಶರೀರದಲ್ಲಿ ಶಿವಬಾಬಾ ಅವರ ಸಮ್ಮುಖದಲ್ಲಿ ಬೆಳಕಿನ ಕಾಯಾದಾರಿಯಾಗಿ ನಾನು ಆತ್ಮಜ್ಯೋತಿ ನಿಶ್ಚಯ ಬುದ್ಧಿ ವಿಜಯಿ ರತ್ನ. ಬಾಬಾ ಆತ್ಮಜ್ಯೋತಿಯ ಬಗ್ಗೆ ಅರಿವು ಮೂಡಿಸಿದಿರಿ.
ನಾನು ಆತ್ಮ, ಈ ದೇಹ ನಾನಲ್ಲ. ಸೃಷ್ಟಿ ನಾಟಕದಲ್ಲಿ ನಾನು ಆತ್ಮನ ಪಾತ್ರವನ್ನ ತಿಳಿಸಿಕೊಟ್ಟಿರಿ ತಂದೆ. ಸತ್ಯತೆಯ ಅರಿವಾಯಿತು ತಂದೆ. ಕರ್ಮ ರಹಸ್ಯವದ ಅರಿವಾಯಿತು. ಬಾಬಾ ತಾವೇ ಬಂದು ತಮ್ಮ ಪರಿಚಯವನ್ನ ನೀಡಿದಿರಿ. ಕಂಡೆ ಬಾಬಾ, ತಮ್ಮನ್ನ ಗುರುತಿಸಿದೆ ಬಾಬಾ. ತಮ್ಮನ್ನ ನೋಡಿದೆ ಬಾಬಾ. ಆತ್ಮನಾಗಿ ಕುಳಿತು ತಾವು ಹೇಳುವ ಪ್ರತಿಯೊಂದು ಮಾತನ್ನ ಅರ್ಥ ಮಾಡಿಕೊಂಡೆ ಬಾಬಾ. ಸತ್ಯ ತಂದೆಯಾಗಿ ಸತ್ಯ ಸತ್ಯ ಎಲ್ಲ ರಹಸ್ಯವನ್ನ ಆತ್ಮ ಜ್ಯೋತಿಗೆ ಅರಿವು ಮಾಡಿಸಿದಿರಿ. ಬಾಬಾ ಮನೆಯ ಬಗ್ಗೆ ತಿಳಿಸಿಕೊಟ್ಟಿರಿ. ಎಂಥ ಶಾಂತಿಯ ಧಾಮ. ಅನಾದಿ ಸ್ಥಿತಿ, ಅನಾದಿ ಧಾಮದ ಬಗ್ಗೆ ತಿಳಿಸಿಕೊಟ್ಟಿರಿ. ಮುಂದೆ ಬರಲಿರುವ ಸತ್ಯಯುಗದ ದರ್ಶನ ಮಾಡಿಸಿದಿರಿ ತಂದೆ. ಆದಿ ಮಧ್ಯ ಅಂತ್ಯದ ರಹಸ್ಯ, 3 ಕಾಲದ ರಹಸ್ಯ, 3 ಲೋಕದ ರಹಸ್ಯ ಎಲ್ಲವನ್ನು ತಿಳಿಸಿ ಆತ್ಮ ಜ್ಯೋತಿಯ ಅರಿವಿನ ಕಣ್ಣನ್ನ ತೆರೆಸಿದಿರಿ. ಜ್ಞಾನ ನೇತ್ರವನ್ನ ಕೊಟ್ಟಿರಿ ತಂದೆ. ನಾನು ಆತ್ಮ ಜ್ಯೋತಿ, ಈಗ ನಿಶ್ಚಯ ಬುದ್ಧಿ, ವಿಜಯರತ್ನ. ಎಂಥ ಆತ್ಮಿಕ ನಶೆಯಲ್ಲಿದ್ದೀನಿ ಬಾಬಾ. ಪ್ರತಿ ಕ್ಷಣದಲ್ಲಿಯೂ ವಿಜಯದ ಅನುಭವದಲ್ಲಿದ್ದೀನಿ. ಆಹಾ, ಎಂಥ ಶ್ರೇಷ್ಠ ಭಾಗ್ಯ, ಎಂಥ ಶ್ರೇಷ್ಠ ಜೀವನ, ಎಂಥ ತಂದೆ, ಎಂಥ ಅಲೌಕಿಕ ಪರಿವಾರ. ಆತ್ಮ ಜ್ಯೋತಿ, ನಿಶ್ಚಯ ಬುದ್ಧಿ, ವಿಜಯರತ್ನ. ಬಾಬಾ, ಎಲ್ಲ ಪ್ರಶ್ನೆಗಳು ಸಮಾಪ್ತಿ. ಪ್ರಸನ್ನ ಚಿತ್ತದಲ್ಲಿದ್ದೇನೆ ಬಾಬಾ. ನಾನೀಗ ನಿಶ್ಚಿಂತ ಚಕ್ರವರ್ತಿ. ನನ್ನ ಆತ್ಮ ಸರ್ವ ಪ್ರಾಪ್ತಿ ಸ್ವರೂಪ. ನಾನು ಇನ್ನು ಪಡೆಯುವಂಥದ್ದು ಏನೂ ಇಲ್ಲ ತಂದೆ. ತಮ್ಮನ್ನು ಪಡೆದೆ, ಎಲ್ಲವನ್ನು ಪಡೆದೆ. ತಾವು ಸರ್ವಶಕ್ತಿವಾನ್. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್. ಸರ್ವ ಸಮರ್ಥ ತಂದೆಯ ಜೊತೆಗೆ ನಾನು ಆತ್ಮನ ಸಮರ್ಥ ಪಾತ್ರ. ಇದು ಆಹಾ, ಆತ್ಮ ಜ್ಯೋತಿ ಸರ್ವ ಪ್ರಾಪ್ತಿ ಸ್ವರೂಪ. ಬಾಬಾ, ಸಂಪೂರ್ಣ ನನ್ನ ಆತ್ಮ ನಿನಗೆ ಬಲಿಯಾರಾಗಿದ್ದೇನೆ. ಆತ್ಮ ಜ್ಯೋತಿಯಲ್ಲಿದ್ದ ದೇಹಾಭಿಮಾನದ ಕಾಮವಿಕಾರ, ಕ್ರೋಧ, ಲೋಭ, ಮೋಹ, ಅಹಂಕಾರ
ಎಲ್ಲವನ್ನು ಅಂಶ ಮಾತ್ರದಲ್ಲಿಯೂ ತ್ಯಜಿಸಿರುವ ತ್ಯಾಗಿ ಆತ್ಮ ನಾನು, ಯೋಗಿ ಆತ್ಮ ನಾನು. ಆತ್ಮ ಜ್ಯೋತಿ ತಮಗಾಗಿ, ತಮ್ಮ ಸೇವೆಗಾಗಿ ಸಂಪೂರ್ಣ ಸಮರ್ಪಿತನಾದ ಬಲಿಹಾರಾತ್ಮ. ಯಾವ ಗೊಂದಲ ಇಲ್ಲ. ಅಚಲ ಆತ್ಮ, ಅಡೋಲ ಆತ್ಮ, ನಿಶ್ಚಯ ಬುದ್ಧಿಯ ವಿಜಯರತ್ನ. ಆಹಾ, ಎಂಥ ನಿಶ್ಚಿಂತತೆಯಲ್ಲಿದ್ದೇನೆ. ಎಂಥ ಆತ್ಮಿಕ ನಶೆಯಲ್ಲಿದ್ದೇನೆ. ನಾನು ಸಂತುಷ್ಟಮಣಿ. ಸರ್ವರ ಕಲ್ಯಾಣವನ್ನೇ ಬಯಸುವ ವಿಜಯಿ ಆತ್ಮ. मैं समर्थ बाप की समर्थ आत्मा. निश्चय बुद्धि विजयी आत्मा. ಧನ್ಯನಾದೆ ತಂದೆ, ಧನ್ಯನಾದೆ. ಸಾರ್ಥಕವಾಯಿತು ಜೀವನ ಬಾಬಾ, ಸಾರ್ಥಕವಾಯಿತು. ಸಮರ್ಥವಾಯಿತು ಸ್ಥಿತಿ, ಸಮರ್ಥವಾಯಿತು. मैं आत्मा हूं, मेरा तो एक शिव बाबा है और कोई नहीं. ಆತ್ಮ ಜ್ಯೋತಿ ಫರಿಷ್ಠೆಯಾಗಿ, ನಿಶ್ಚಯ ಬುದ್ಧಿ ವಿಜಯಿ ರತ್ನವಾಗಿ ಬಾಬನ ದೃಷ್ಟಿಯಲ್ಲಿ ಬಾಬಾ ಹೆಮ್ಮೆಯಿಂದ ನನ್ನ ಆತ್ಮ ಜ್ಯೋತಿಯನ್ನು ನೋಡ್ತಾ ಇದ್ದಾರೆ. ಬಾಪ್ದಾದರವರ ದೃಷ್ಟಿ, ಬಾಪ್ದಾದರವರ ವರದಾನದ ಹಸ್ತ, ಬಾಪ್ದಾದರವರ ಕಲ್ಯಾಣ ತುಂಬಿದ ಸಂಕಲ್ಪ ನನ್ನ ಆತ್ಮ ಜ್ಯೋತಿಯನ್ನ ಸಂಪನ್ನಗೊಳಿಸುತ್ತಿದೆ, ಶಕ್ತಿಶಾಲಿ ಮಾಡುತ್ತಿದೆ. ತಂದೆಯ ಸಂಕಲ್ಪಕ್ಕೆ ತಕ್ಕಂತೆ, ತಂದೆಯ ದೃಷ್ಟಿಗೆ ತಕ್ಕಂತೆ ನನ್ನ ಆತ್ಮ ಜ್ಯೋತಿ ಸಮರ್ಥಾತ್ಮ, ಸರ್ವ ಪ್ರಾಪ್ತಿ ಸ್ವರೂಪ, ನಿಶ್ಚಿಂತ ಚಕ್ರವರ್ತಿ, ಸರ್ವಂಶ ತ್ಯಾಗಿ, ವಿಜಯಾತ್ಮ. ಅಚ್ಚಾ, ಇವತ್ತಿನ ಮುರಳಿಯನ್ನ ಕೇಳಿ ಈ ರೀತಿ ಸ್ಥಿತಿಯನ್ನ ಇಮರ್ಜ್ ಮಾಡಿಕೊಂಡು ಇಡೀ ದಿನ ನಾವು ನಶೆಯಲ್ಲಿರಬೇಕು. ಎಲ್ಲರಿಗೂ ನಶೆ ತುಂಬಬೇಕು. ನಾನು ಮನ್ ಪಸಂದ್ ಮಾತ್ರ ಅಲ್ಲ, ನನ್ನ ಲೋಕ ಪಸಂದ್, ವಿಶ್ವ ಪಸಂದ್, ಬಾಪ್ ಪಸಂದ್. ಓಂ ಶಾಂತಿ.
संसार में बाबा आनंद ही आनंद है, आनंद ही आनंद है। तेरी याद में बाबा, तेरी याद में बाबा। पुरुषार्थ का पथ भी तुम हो बाबा, तुम ही हो मंजिल, बाबा तुम ही हो मंजिल। अतीन्द्रिय सुख पाए हैं हमने, झूमे गाए ये दिल, झूमे अब चांद सितारे संग हमारे भी कुर्बान हैं बाबा। आनंद ही आनंद है, आनंद ही आनंद है। तेरी याद में बाबा, तेरी याद में बाबा। हर संबंध का सुख मिला, मिट गई सारी दूरी, मिट गई सारी दूरी। धन्य हुए हम तुझको पाकर, आशा हो गई पूरी, आशा हो गई पूरी। अब नूर रूहानी झलक रहा है मन संसार में बाबा। आनंद ही आनंद है, आनंद ही आनंद है। तेरी याद में बाबा, तेरी याद में बाबा, तेरी याद में बाबा, तेरी याद में बाबा, तेरी याद में बाबा। ओम शांति, ओम शांति, ओम शांति।